ಎಸ್ ಮೈ ಡಿಯರ್ ಟೀಚರ್ಸ್, ನಾವು ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಿರೋದು 2026 ಮತ್ತು 27ರ SSLC ಪರೀಕ್ಷೆಯಲ್ಲಿ 100% ಫಲಿತಾಂಶವನ್ನ ಪಡೆಯಬೇಕಾದ್ರೆ ನಾವು ಯಾವ ಸಲಹೆಗಳನ್ನ ನೀವು ಅನುಸರಿಸಬೇಕಾಗತ್ತೆ ಅನ್ನೋದನ್ನ ನಾವು ಡಿಸ್ಕಸ್ ಮಾಡ್ತಿದ್ದೇವ್ರಿ. ಸೊ ಬಹಳಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು ಇದರಲ್ಲಿದಾವೆ. ಪ್ರಾಕ್ಟಿಕಲ್ ವಿಷಯಗಳು ಎಲ್ಲವೂ ಯಾವುದೋ ಹಂಗೆ ಇಮ್ಯಾಜಿನರಿ ಆಗಿ ಅಂತವಲ್ಲ. ಸೊ ಈ ಟಿಪ್ಸ್ಗಳನ್ನ ಖಂಡಿತವಾಗ್ಲೂ ನೀವು ಫಾಲೋ ಅಪ್ ಮಾಡಿದ್ದೆ ಆದಲ್ಲಿ ಡೆಫಿನೆಟ್ಲಿ 100% ರಿಸಲ್ಟ್ ಅಂದ್ರೆ ಗ್ಯಾರಂಟಿ ಇದೆ, ಅದರಲ್ಲಿ ನೋ ಡೌಟ್. ಓಕೆ, ಪ್ರತಿ ವರ್ಷನೂ ನಮ್ಮ ವಿದ್ಯಾರ್ಥಿಗಳಿಗೆ ನಾವು ಹೇಳ್ತಾ ಬರ್ತಿರ್ತೀವಿ, ಸ್ವಲ್ಪ ಅಪ್ಡೇಟ್ ಮಾಡ್ತಾ ಹೇಳ್ತಾ ಬರ್ತಿರ್ತೀವಿ, ಏನಾದ್ರು ಅನ್ಸಿದ್ದನ್ನ ಮತ್ತೊಂದು ವಿಡಿಯೋದಲ್ಲೂ ಕೂಡ ಹೇಳ್ತಾ ಬರ್ತಿರ್ತೀವಿ. ಸೊ ಈ ವಿಡಿಯೋದಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ವಿಷಯಗಳನ್ನ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಜೊತೆಗೆ ಲಾಸ್ಟ್ಗೆ ಸೊ ವಾಟ್ ಆರ್ ಯುವರ್ ರೆಸೊಲ್ಯೂಷನ್ಸ್ ಅನ್ನೋದನ್ನು ಕೂಡ ಹೇಳ್ತಾ ಬರ್ತೀವಿ. ಅದನ್ನು ಕೂಡ ನೀವು ಮಿಸ್ ಮಾಡ್ಕೋಬೇಡಿ. ಲಾಸ್ಟ್ ಒಂದಿಷ್ಟು ಪಾಯಿಂಟ್ಸ್ಗಳನ್ನು ಕೂಡ ಕಲೆಕ್ಟ್ ಮಾಡಿದ್ದೀನಿ. ಓಕೆ, ಟೋಟಲಿ 15 ಪಾಯಿಂಟ್ಸ್ ನೀವು ಸರಿಯಾಗಿ ಮನಸ್ಫೂರ್ತಿ ಇಷ್ಟಪಟ್ಟು ನೀವು ಫಾಲೋ ಅಪ್ ಮಾಡಿದ್ದೆ ಅದರಲ್ಲಿ ಖಂಡಿತವಾಗ್ಲೂ 100% ರಿಸಲ್ಟ್ ಬಂದೇ ಬರುತ್ತೆ. ಇದು ನೋಡಿದ ತಕ್ಷಣ ಮುಗೀತು ಆಯ್ತು ನಮಗೆ ರಿಸಲ್ಟ್ ಬರುತ್ತೆ ಅನ್ನೋ ಮಾತು ಸುಳ್ಳು. ಮೈ ಡಿಯರ್ ಸ್ಟೂಡೆಂಟ್ಸ್, ನಿಮ್ದಲ್ಲಿ ಇಟ್ಕೊಳ್ರಿ. ಯಾವಾಗಲೂ ಇದನ್ನ ನೀವು ಸ್ವತಃ ನೀವು ಅಪ್ಲೈ ಮಾಡಿದ್ದೆ ಆದಲ್ಲಿ ಖಂಡಿತವಾಗ್ಲೂ ಬರುತ್ತೆ. ಸೊ ನಮ್ಮ ಕರ್ತವ್ಯ ಏನಂತಂದ್ರೆ ವಿ ಶುಡ್ ಇನ್ಸ್ಪೈರ್ ಯು. ಸೊ ನಿಮಗೆ ವಿ ಹ್ಯಾವ್ ಟು ಇನ್ಸ್ಪೈರ್ ಯು, ನಿಮ್ಮನ್ನು ಇನ್ಸ್ಪೈರ್ ಮಾಡಬೇಕು. ದಾಟ್ಸ್ ವಿ ಆರ್ ಡೂಯಿಂಗ್. ಆಮೇಲೆ ಯಾವ ರೀತಿ ನೀವು ಯಾವ ದಾರಿನ ಹಿಡ್ಕೊಂಡು ಹೋಗ್ಬೇಕು ಅನ್ನೋದನ್ನ ಮಾರ್ಗದರ್ಶನ ಮಾಡುವಂತ ಕೆಲಸ ನಮ್ದು. ಸೊ ಅದನ್ನ ಮ್ಯಾಕ್ಸಿಮಮ್ ನಮ್ದೇನ್ ಬಾರ್ ಒಂದು 5% ಹೇಳ್ರಿ, 95% ವರ್ಕ್ ನಿಮ್ ಕಡೆ ಇರುತ್ತೆ. ಇದನ್ನ ನೀವು ಸರಿಯಾಗಿ ಅಪ್ಲೈ ಮಾಡ್ರಿ, ಮನಸ್ಫೂರ್ತಿ ಅಪ್ಲೈ ಮಾಡ್ರಿ. ಅವಾಗ ರಿಸಲ್ಟ್ ಬರ್ದಿದ್ರೆ ನೀವು ನನಗೆ ಕೇಳ್ರಿ. ಓಕೆ, ಎಸ್ 2026 ಮತ್ತು 27ರ SSLC ಪರೀಕ್ಷೆಯಲ್ಲಿ 100% ನಮಗೆ ರಿಸಲ್ಟ್ ಬೇಕು. ಸೊ ಈ ಟಿಪ್ಸ್ಗಳನ್ನ ಫಾಲೋ ಅಪ್ ಮಾಡೋಣ. ಸರ್ ಯಾವ ಸರ್ ಅಂತಂದ್ರೆ, ಅದಕ್ಕಿಂತ ಮುಂಚೆ ನಿಮಗೆ ಏನಾದ್ರು ಇಂಪಾರ್ಟೆಂಟ್ ಕ್ವಶನ್ಸ್ಗಳ ಬಗ್ಗೆ ವಿಡಿಯೋ ಬೇಕಾದರೆ ಲಾಸ್ಟ್ ಇಯರ್ ಬಹಳಷ್ಟು ಒಳ್ಳೆ ರಿಸಲ್ಟ್ ಬಂದಿದ್ದಾವೆ. ಅವೆಲ್ಲ ವಿಡಿಯೋಸ್ಗಳ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ವಿಡಿಯೋದ ಕೊನೆಗೆ ಬರುತ್ತೆ ಮತ್ತು ಐ ಬಟನ್ ಮೇಲೆ ಕೂಡ ಬರ್ತವೆ, ಅದ್ರ ಮೇಲೆ ಕೂಡ ನೀವು ನೋಡಬಹುದು. ಓಕೆ, ರೈಟ್. ಸೊ SSLC 2026-27ರ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್ ಗಳನ್ನ ನಾವು ಫಾಲೋ ಅಪ್ ಮಾಡೋಣ ಫಾರ್ ದಿ ನ್ಯೂ ಅಕಾಡೆಮಿಕ್ ಇಯರ್ ಸ್ಟಾರ್ಟ್ ಮಾಡಬೇಕಾದ್ರೆ. ಸೊ ಯಾವ ನಾವು ಇನ್ಸ್ಟ್ರಕ್ಷನ್ಸ್ ಗಳನ್ನ ಫಾಲೋ ಅಪ್ ಮಾಡಬೇಕಾಗುತ್ತೆ ಅನ್ನೋದನ್ನ ನಾವು ನೋಡೋಣ. ಓಕೆ, ಎಸ್, these are the instructions. First one is very important: attend classes regularly. ಸೊ ನಾವು ಕ್ಲಾಸಸ್ಗಳನ್ನ ಮಿಸ್ ಮಾಡ್ಕೋಬಾರ್ದು. ನಮ್ದು ಒಂದು ಕ್ಲಾಸ್ ಮಿಸ್ ಆದರೆ ಏನೇನೋ ವಿಷಯಗಳನ್ನ ತಯಾರು ಮಾಡ್ಕೊಂಡ್ ಬಂದಿರ್ತಾರೆ ಟೀಚರ್. ಸುಮ್ಮನೆ ಬಂದು ಹೇಳೋದಲ್ರಿ, ಅವರ ಅನುಭವ ಸಿಕ್ಕಾಪಟ್ಟೆ ಇರುತ್ತೆ. ಮತ್ತು ಒಂದು ಕ್ಲಾಸ್ನ ಹ್ಯಾಂಡಲ್ ಮಾಡ್ಬೇಕಾದ್ರೆ ಹೋಮ್ ವರ್ಕ್ ಕೂಡ ಮಾಡ್ಕೊಂಡಿರ್ತಾರೆ ಟೀಚರ್ಸ್ಗಳು. ಹೆಂಗ್ ಮಾಡ್ಬೇಕು, ಯಾವ ರೀತಿ ನಾವು ತಿಳಿಸ್ಬೇಕು ಅನ್ನೋದನ್ನ. ಸೊ ನೀವೇನಾದ್ರೂ ಅದನ್ನ ನೀವು ಮಿಸ್ ಮಾಡ್ಕೊಂಡಿದ್ದೆ ಆದಲ್ಲಿ ಬಹಳಷ್ಟು ವಿಷಯಗಳನ್ನ ಮಿಸ್ ಮಾಡ್ಕೊಂಡಾಗತ್ತೆ, ಲಿಂಕ್ ಮಿಸ್ ಆದಂಗೆ ಆಗುತ್ತೆ. ಏನಪ್ಪ ಇನ್ನು ಎಮರ್ಜೆನ್ಸಿ, ಕೇಸ್ ಆಫ್ ಎಮರ್ಜೆನ್ಸಿ, ನೋ ಪ್ರಾಬ್ಲಮ್ ಅಂತ ಇದ್ದಲ್ಲಿ ಅದನ್ನ ಕ್ಲಿಯರ್ ಮಾಡ್ಕೊಡ್ರಿ, ಏನೋ ತೊಂದರೆ ಇಲ್ಲ. ಸುಮ್ಮನೆ ಅನ್ನೆಸೆಸರಿ ಕ್ಲಾಸಸ್ ಮಿಸ್ ಮಾಡ್ಕೋಬೇಡ್ರಿ. ಸೊ ಆ ಫಂಕ್ಷನ್ ಈ ಫಂಕ್ಷನ್ ಮತ್ತು ಮ್ಯಾರೇಜ್ ಗೀರೇಜ್ ಅಂತ ಅದಕ್ಕೆ ಗಮನ ಕೊಡಬೇಡ್ರಿ. ಈ ಒಂದು ವರ್ಷ ಒಂದು ತಪಸ್ ಅನ್ಕೊಡ್ರಿ. ನಾನು ಹೇಳೋದು ಅದನ್ನೇ. ಈ 1 ಇಯರ್ IAS KS ಯಾವ ರೀತಿ ಸ್ಟಡಿ ಮಾಡ್ತಾರೆ ಅದನ್ನ ಅನ್ಕೊಡ್ರಿ. SSLC ಅಲ್ಲ, ನೀವು ಸ್ಟಡಿ ಮಾಡ್ತಾ ಇರೋದು IAS ಅನ್ಕೊಡ್ರಿ, KS ಅನ್ಕೊಡ್ರಿ, ಅದರ ತಯಾರಿ ಅನ್ಕೊಡ್ರಿ. ಯಾಕೆ ಗೊತ್ತಾ, ಏನ್ ಸರ್ IAS ಹೌದ್ರಿ. ಸೊ ನೀವು ಬೇಕಾದ್ರೆ ಕೇಳ್ರಿ, KS ಮತ್ತು IAS ಮಾಡೋರಿಗೆ ಯಾವ ಟೆಕ್ಸ್ಟ್ ಬುಕ್ ರೆಫರ್ ಮಾಡ್ತಿರ್ತಾರೆ, ಏನೇನು ಓದ್ತಾರೆ ಟೀಚರ್ಸ್ ಆಗೋರು ನೋಡ್ರಿ. ಮತ್ತೆ ಅವರು ಓದೋದು ಇವೇ ಬುಕ್ಸ್ಗಳನ್ನೇ, ನಿಮ್ಮ ಬುಕ್ಸ್ಗಳನ್ನೇ ಓದ್ತಿರ್ತಾರೆ. ಅದಕ್ಕಾಗಿ ಆ ರೀತಿ ತಯಾರಿ ನಿಮ್ದು ಆಗಿರ್ಲಿ ಮಾಡಿ ಸ್ಟೂಡೆಂಟ್ಸ್. ಅದಕ್ಕಾಗಿ ಬಿ ಪಂಕ್ಚುವಲ್ ಆಗಿರ್ರಿ. ಅವಾಯ್ಡ್ ಅನ್ನೆಸೆಸರಿ ಅಬ್ಸೆನ್ಸಸ್ಗಳನ್ನ ಅವಾಯ್ಡ್ ಮಾಡಿ. ಕರೆಕ್ಟ್ ಟೈಮ್ ಇರ್ರಿ, ಸರಿಯಾದ ಸಮಯಕ್ಕೆ ಬೆಲೆ ಕೊಡ್ರಿ. ಸೊ ನೀವು ಸಮಯಕ್ಕೆ ಬೆಲೆ ಕೊಟ್ಟಿದ್ದ ಟೈಮ್ ವಿಲ್ ಗಿವ್ ರೆಸ್ಪೆಕ್ಟ್ ಟು ಯು ಮೈ ಡಿಯರ್ ಸ್ಟೂಡೆಂಟ್ಸ್. ನಿಮ್ದಲ್ಲಿ ಇಟ್ಕೊಳ್ರಿ. ಅಂಡ್ ಅವಾಯ್ಡ್ ಅನ್ನೆಸೆಸರಿ ಅಬ್ಸೆನ್ಸಸ್ಗಳನ್ನ. ನಾನು ಅದೇ ಹೇಳಿದೆ, ಆ ಕೆಲಸ ಈ ಕೆಲಸ ಬರ್ತಾವೆ ಹೋಗ್ತವೆ, ಹಬ್ಬ ಹರಿದಿನಗಳು ಬರ್ತಾವೆ ಹೋಗ್ತವೆ, ಪ್ರತಿ ವರ್ಷ ಬರ್ತಾವ್ರಿ. ಸೊ ಭಕ್ತಿ ಅನ್ನೋದು ನಿಮ್ಮ ಮನದಲ್ಲಿರ್ಲಿ. ಸೊ ಏನೇ ಇರ್ಲಿ ಅದನ್ನೆಲ್ಲವನ್ನ ರಿಸಲ್ಟ್ ಸಾಧನೆ ಮಾಡಿದ ನಂತರ ನಿಮ್ಮ ಎಲ್ಲ ಭಕ್ತಿಯನ್ನ ಏನೇನಿದೆ ಅದನ್ನ ಮಾಡೋರಂತೆ, ಎಂಜಾಯ್ ಮಾಡ್ರಂತೆ. ಓಕೆ, ಆಲ್ರೆಡಿ 9th ತನ ಮಾಡಿದರಿ. ಸೊ ಆ ರೀತಿ ಒಂದು ಹಬ್ಬಗಳನ್ನ ಆಚರಣೆ ಮಾಡ್ರಿ. ರಿಸಲ್ಟ್ ನ ತಗೊಂಡು ಬಂದು ಆಚರಣೆ ಮಾಡ್ರಿ ಅನ್ನೋದು ನನ್ನ ಸಲಹೆ. ಓಕೆ, ರೆಗ್ಯುಲರ್ ಅಟೆಂಡೆನ್ಸ್ ಇಂಪ್ರೂವ್ಸ್ ಅಂಡರ್ಸ್ಟ್ಯಾಂಡಿಂಗ್ ಅಂಡ್ ಕಾನ್ಫಿಡೆನ್ಸ್ ನ ಹೆಚ್ಚಿಗೆ ಮಾಡುತ್ತೆ. ಪ್ರತಿದಿನ ನೀವೇನಾದ್ರೂ ಪ್ರತಿದಿನ ಮಿಸ್ ಮಾಡದೆ ರೆಗ್ಯುಲರ್ ಕ್ಲಾಸಸ್ ನ ಅಟೆಂಡ್ ಮಾಡಿದ್ದೆ ಆದಲ್ಲಿ ಅವಾಗ ಏನಾಗುತ್ತೆ, ನಿಮ್ಮ ಕಾನ್ಫಿಡೆನ್ಸ್ ಹೆಚ್ಚಾಗುತ್ತೆ, ಕಾಂಪ್ರಿಹೆನ್ಷನ್ ಲೆವೆಲ್ ಇನ್ಕ್ರೀಸ್ ಆಗುತ್ತೆ. ಯಾವುದಾದ್ರೂ ಒಂದು ಕ್ಲಾಸ್ ಮಿಸ್ ಮಾಡಿದ್ದೀರಿ ಅಂದ್ಕೊಂಡ್ರಿ, ಅದರೊಳಗೆ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಕಡಿಮೆ ಆಗುತ್ತೆ, ಖಂಡಿತವಾಗ್ಲೂ ಕಡಿಮೆ ಆಗುತ್ತೆ. ನಮಗೆ ಟೀಚರ್ಸ್ಗಳಿಗೆ ಏನೋ ಒಂದು 4-5 ದಿನ ರಜೆ ಮಾಡಿ ಚುಟ್ಟಿ ಮಾಡಿ ಕ್ಲಾಸಸ್ ಹೇಳ್ಬೇಕಾದ್ರೆ ಏನೋ ಮಿಸ್ ಮಾಡ್ಕೊಂಡಾಗುತ್ತೆ. ಸೊ ಎಷ್ಟು ಟೀಚರ್ಸ್ಗಳು 6 ಸಬ್ಜೆಕ್ಟ್ ಟೀಚರ್ಸ್ಗಳು ಪ್ರತಿದಿನ ಕ್ಲಾಸಸ್ ಹ್ಯಾಂಡಲ್ ಮಾಡ್ತಾರೆ. ಯು ಲೂಸ್ ಯುವರ್ ಕಾನ್ಫಿಡೆನ್ಸ್.
ನೀವೇನಾದ್ರು ಅಬ್ಸೆನ್ಸಿ ಮಾಡಿದ್ರೆ. ಸೊ ಅದಕ್ಕಾಗಿ ಆ ಒಂದು ರೆಗ್ಯುಲರ್ ಕ್ಲಾಸಸ್ನ ಅಟೆಂಡ್ ಮಾಡುವಂಥ ಒಂದು ವಿಧಾನವನ್ನ, ಒಂದು ಹ್ಯಾಬಿಟ್ ಅನ್ನ ನೀವು ಫಾಲೋ ಅಪ್ ಮಾಡ್ರಿ. ಅಂಡ್ ಸೆಕೆಂಡ್ ಪಾಯಿಂಟ್ ಇಸ್ ದ ಪ್ರಿಪೇರ್ ಅ ಡೈಲಿ ಸ್ಟಡಿ ಟೈಮ್ ಟೇಬಲ್ ಅಂದ್ರೆ ಬ್ಯೂಟಿಫುಲ್ ರೀ, ಬ್ಯೂಟಿಫುಲ್. ಸೊ ಪ್ರತಿ ಒಂದಕ್ಕೂ ನಮ್ಮದೇ ಆದ ಒಂದು ಟೈಮ್ ಟೇಬಲ್ ಅನ್ನೋದು ಬೇಕಾಗುತ್ತೆ. ಇಡೀ ಎಜುಕೇಶನ್ ಸಿಸ್ಟಮ್ ತಗೊಳ್ರಿ, ಅದಕ್ಕಾಗಿ ಒಂದು ಆಕ್ಷನ್ ಪ್ಲಾನ್ ಅಂತ ಮಾಡಿರ್ತಾರೆ. ಯಾವ ದಿನ ಏನ್ ನಡೆಸ್ಬೇಕಾದ್ರೆ ಒಂದು ವರ್ಷ ಮುಂಚೆನೆ ಮಾಡಿರ್ತಾರೆ. ಅದು ಬಿಡ್ರಿ, ಗೌರ್ಮೆಂಟ್ ತಗೊಂಡ್ರೆ ವಾರ್ಷಿಕ ಯೋಜನೆಗಳಂತ ಮಾಡ್ಕೋತಾರೆ. ಏನೇನ್ ಆಗ್ಬೇಕು ಕೆಲಸಗಳಂತ ವಾರ್ಷಿಕ ಬಜೆಟ್ ನ ಮಂಡನೆ ಮಾಡ್ತಾರೆ. ಕೆಲವು ಪಂಚವಾರ್ಷಿಕ 5 ವರ್ಷದ ಮುಂಚೆನೆ ಅವರು ಪ್ಲಾನ್ಸ್ ಹಾಕಿರ್ತಾರೆ. ಪ್ಲಾನಿಂಗ್ ಕಮಿಷನ್ ಅವ್ರದ್ದು ಪ್ಲಾನ್ಸ್ ಹಾಕಿರ್ತಾರೆ. ಅಂಥದ್ರಲ್ಲಿ ನಮ್ಮ ಒಂದು ವರ್ಷದ ಒಂದು ತಯಾರಿ ಬ್ಯೂಟಿಫುಲ್ ಆಗಿರ್ಬೇಕಾಗತ್ತ. ಅಕಾರ್ಡಿಂಗ್ ಟು ಟೈಮ್ ಟೇಬಲ್ ಪ್ರಕಾರ ಇರ್ಬೇಕಾಗತ್ತ. 100% ಟೈಮ್ ಟೇಬಲ್ ನ ಫಾಲೋ ಅಪ್ ಮಾಡ್ಲಿಕ್ಕೆ ನಮ್ಮ ಟೈಮ್ ಟೇಬಲ್ ನಾವೇ ಬ್ರೇಕ್ ಮಾಡ್ಬೇಕ್ರಿ. ಅದಕ್ಕಾಗಿ ನಿಮಗೆ ನಿಮಗೆ ಅನುಕೂಲಕರವಾದಂತಹ ಟೈಮ್ ಟೇಬಲ್ ಅನ್ನ ಪ್ರಿಪೇರ್ ಮಾಡಿ ಸ್ಟೂಡೆಂಟ್ಸ್. ನಿಮಗೆ ಯಾವ್ದು ಅನುಕೂಲ ಆಗಬೇಕು, ಒಂದು ಮಾಡಲ್ ಟೈಮ್ ಟೇಬಲ್ ಕೊಡು ಅಂತ ರೆಕಮೆಂಡ್ ಮಾಡಿ ಅದನ್ನು ನಾನು ಕೊಡ್ತೀನಿ. ಸೊ ನೀವೇನ್ ಮಾಡ್ಬೇಕು, ಟೈಮ್ ಟೇಬಲ್ ಅಪ್ಲೈ ಮಾಡ್ಬೇಕಾದ್ರೆ ಅಲೋಕೇಟ್ ಪ್ರಾಪರ್ ಟೈಮ್ ಫಾರ್ ಆಲ್ ಸಬ್ಜೆಕ್ಟ್ಸ್ ಎವ್ರಿ ಡೇ. ಇದು ನನ್ನ ಫೇವರೆಟ್ ಲೈನ್ ರೀ. ಸೊ ಕೆಲವೊಬ್ರು ಏನ್ ಮಾಡ್ತಿರ್ತಾರೆ ಹೇಳ್ತೀನಿ ಮಾಡಿ ಸ್ಟೂಡೆಂಟ್ಸ್, ಎಲ್ಲ ಪ್ರಾಕ್ಟಿಕಲ್ ವಿಷಯಗಳು. ಇವತ್ತು ಇಂಗ್ಲಿಷ್ ಸರ್ ಬಂದಿದ್ದಾರೆ ಅನ್ಕೊಂಡ್ರೆ ಹೋಮ್ ವರ್ಕ್ ಕೊಟ್ಟಿದ್ದಾರೆ, ಓಕೆ ಅದನ್ನ ಮಾಡೋದು. ಸೈನ್ಸ್ ಸರ್ ಬಂದಿಲ್ಲ, ಅದನ್ನ ಮಿಸ್ ಮಾಡೋದು. ಮ್ಯಾಥ್ಸ್ ಸರ್ ಕ್ಲಾಸ್ ನೋಡಿಲ್ಲ ಅಂದ್ರೆ ಅದ್ರ ಏನೂ ಇಲ್ಲ. ಹೋಮ್ವರ್ಕ್ ಇಲ್ಲ ಅಂದ್ರೆ ಅದನ್ನ ಮುಟ್ಟದೇ ಇರುವಂತದ್ದು, ಅದು ದೊಡ್ಡ ತಪ್ಪು ನೀವು ಮಾಡುವಂತದ್ದು. ಪ್ರತಿದಿನ ಎಲ್ಲ ಸಬ್ಜೆಕ್ಟ್ ಸಮ್ ಆರ್ ಈಸಿ, ಸಮ್ ಆರ್ ಡಿಫಿಕಲ್ಟ್ ಫಾರ್ ಯು. ಸೊ ನಿಮಗೆ ಹಂಗ ಅನ್ಸುತ್ತ ಎಲ್ಲ ಸಬ್ಜೆಕ್ಟ್ಸ್ ಒಂದೇ ಇರ್ತವೆ. ಆದ್ರೆ ನಮಗೆ ಅನ್ಸುತ್ತೆ ಕೆಲವು ಸಬ್ಜೆಕ್ಟ್ ಡಿಫಿಕಲ್ಟ್ ಈಸಿ ಅಂತೇಳಿ. ಸ್ವಲ್ಪ ಹೆಚ್ಚಿಗೆ ಟೈಮ್ ಕೊಡಿ. ಯಾವ ಡಿಫಿಕಲ್ಟ್ ಸಬ್ಜೆಕ್ಟ್ಸ್ ಅನಿಸ್ತವೆ ಅವಕ್ಕೆ ಸ್ವಲ್ಪ ಹೆಚ್ಚಿಗೆ ಟೈಮ್ ಕೊಡ್ರಿ. ಆದ್ರೆ ಆದ್ರೆ ಪ್ರತಿಯೊಂದು ವಿಷಯಕ್ಕೂ ನೀವು ನಿಮ್ಮದೇ ಆದ ಸಮಯವನ್ನು ಕೊಡ್ಲೇಬೇಕಾಗತ್ತ. ಸೊ 40 ಮಿನಿಟ್ಸ್, ಮಿನಿಮಮ್ 40 ಮಿನಿಟ್ಸ್ ನಾನು ಅದೇ ಹೇಳಿದೆ. ಇಫ್ ಯು ವಾಂಟ್ ಅ ಮಾಡೆಲ್ ಟೈಮ್ ಟೇಬಲ್ ಫ್ರಮ್ ಮೈ ಸೈಡ್, ನನ್ನ ಕಡೆಯಿಂದ ಬೇಕಂದ್ರೆ ಹೇಳ್ರಿ, ಕಮೆಂಟ್ ಮಾಡ್ರಿ, ಒಂದಿಷ್ಟು ಕಮೆಂಟ್ ಮಾಡ್ರಿ. ಸೊ ಕಮೆಂಟ್ ಮಾಡಿದ ತಕ್ಷಣ ಡೆಫಿನೆಟ್ಲಿ ಐ ವಿಲ್ ಪ್ರಿಪೇರ್ ಅ ಮಾಡೆಲ್ ಕ್ವಶನ್ ಪೇಪರ್. ಒಂದು ಸೈಂಟಿಫಿಕ್ ಆದ ವೇದಲ್ಲಿ ನಾನು ಮಾಡೆಲ್ ಟೈಮ್ ಟೇಬಲ್ ಅನ್ನ ಸೊ ನಾನು ನಿಮಗೆ ಮಾಡಿಕೊಡ್ತೇನೆ. ಅದರ ಬೇಸ್ಮೆಂಟ್ ಆಗಿ ಇಟ್ಕೊಡ್ರಿ. ಯು ಆರ್ ಹ್ಯಾವಿಂಗ್ ದ ಫ್ರೀಡಮ್ ಟು ಚೇಂಜ್ ಸಮ್ ಟೈಮ್ಸ್ ಆಗಿರ್ಬೋದು, ಏನೇನಾಗಿರ್ಬೋದು ಅದನ್ನೆಲ್ಲ ನೀವು ಇರ್ತಾ. ಬಟ್ ನಿಮಗೊಂದು ಗೈಡ್ ರೀತಿ ಕೆಲಸ ಮಾಡುತ್ತೆ, ಅದನ್ನ ನಿಮಗೆ ಬಿಟ್ಟಿದ್ದು ಕಮೆಂಟ್ ಮಾಡೋದು. ಓಕೆ. ಅಂಡ್ ಸೆಕೆಂಡ್ ಪಾಯಿಂಟ್ ಇಸ್ ಇನ್ಕ್ಲೂಡ್ ರಿವಿಷನ್ಸ್, ಹೋಮ್ವರ್ಕ್, ಪ್ರಾಕ್ಟೀಸ್ ಸೆಷನ್ಸ್ ರೀ. ಬ್ಯೂಟಿಫುಲ್ ರೀ. ಎಲ್ಲದಕ್ಕೂ ನಮಗೆ ಈ 3 ಪಾಯಿಂಟ್ಸ್ಗಳು ಆಗ್ಬೇಕಾಗತ್ತ. ರಿವಿಷನ್ ಆಗ್ಬೇಕು, ಹೋಮ್ವರ್ಕ್ ಆಗ್ಬೇಕು ಮತ್ತು ಪ್ರಾಕ್ಟೀಸ್ ಸೆಷನ್ಗಳನ್ನ ಹ್ಯಾಂಡಲ್ ಮಾಡ್ಬೇಕಾಗತ್ತ. ಸೊ ಪ್ರತಿ ದಿನ ನಾವು ಏನ್ ಮಾಡ್ಬೇಕು, ಯಾವ್ದನ್ನ ಮಾಡಬಾರ್ದು, ಯಾವ್ದು ಮಾಡ್ಬೇಕು. ರಿವಿಷನ್ ಏನ್ ಮಾಡ್ಬೇಕು, ಹೇಳಿಲ್ಲ ಅಂದ್ರೆ ರಿವಿಷನ್ ಮಾಡ್ರಿ, ಇಲ್ಲಾಂದ್ರೆ ಮುಂದಿನ ತಯಾರಿ ಮಾಡ್ಕೊಡ್ರಲ್ಲ. ಸೊ ಓದ್ಕೊಡ್ರಿ. ಸರ್ ಮ್ಯಾಥ್ಸ್ ಏನ್ ಓದು ಸರ್, ಇನ್ನು ಕ್ಲಾಸ್ ಸ್ಟಾರ್ಟ್ ಮಾಡಿಲ್ಲ ಅಂತ. ಅಲ್ರಿ, ಅವ್ರು ಬಂದಿಲ್ಲ ಅಂದ್ರೆ ಎಕ್ಸಾಂಪಲ್ಸ್ ಇದಾವೆ, ತೆಗೀರಿ. ಎಕ್ಸರ್ಸೈಸ್ಗಳನ್ನ ತೆಗೀರಿ. ದೇ ಹ್ಯಾವ್ ಗಿವನ್ ಮಾಡಲ್ ಎಕ್ಸಾಂಪಲ್ಸ್ಗಳನ್ನ ಕೊಟ್ಟಿದ್ದಾರೆ, ಅವನ್ನೇ ಪ್ರಾಕ್ಟೀಸ್ ಮಾಡ್ರಲ್ಲ. ಸರ್ ಕನ್ನಡ ಮೇಡಮ್ ಬಂದಿಲ್ಲ, ತೆಗೀರಿ ಲೆಸನ್ ಓದ್ಕೊಡ್ರಿ, ಅಡ್ವಾನ್ಸ್ ಆಗಿ ಅರ್ಥ ಆಗಲ್ಲೇನು. ಆಮೇಲೆ ಇಂಗ್ಲಿಷ್ ಸರ್ ಬಂದಿಲ್ಲ, ತೆಗೀರಿ ಇಂಗ್ಲಿಷ್ ಟೆಕ್ಸ್ಟ್ ಬುಕ್ ನ ಗ್ಲೋಸರಿ ಕೊಟ್ಟಿದ್ದಾರೆ, ಅರ್ಥ ಮಾಡ್ಕೊಡ್ರಿ, ರಿವಿಷನ್ ಓದ್ಕೊಡ್ರಿ, ಮೀನಿಂಗ್ ನ ಸರ್ಚ್ ಮಾಡಿ ಡಿಕ್ಷನರಿದಲ್ಲಿ, ಮುಗಿದೋಯ್ತು. ಸೊ ಈ ರೀತಿ ಅಡ್ವಾನ್ಸ್ ಸ್ಟಡಿಗೆ ನಾನು ಬಹಳಷ್ಟು ಇಂಪಾರ್ಟೆನ್ಸ್ ಕೊಡ್ತೀನಿ. ನಮ್ಮ ಮಕ್ಕಳಿಗೆ ಅದನ್ನೇ ಹೇಳ್ತೀನಿ. ಒಂದು ಸ್ಟೇಟ್ಮೆಂಟ್ನ ಹೇಳ್ತೀನಿ, ಎಷ್ಟು ಸರಿ ಎಷ್ಟು ತಪ್ಪು ಗೊತ್ತಾಗಲ್ಲ. ಸೊ ನಾನಂತೂ ನನಗೆ ಅನಿಸಿದ್ದನ್ನು ಹೇಳ್ತಾ ಇದ್ದೀನಿ. ಎಲ್ಲಿವರೆಗೂ ವಿದ್ಯಾರ್ಥಿಗಳು ಬುದ್ಧಿವಂತರಾಗಿರೋದಿಲ್ಲೋ ಅಲ್ಲಿವರೆಗೂ ಟೀಚರ್ಸ್ ತಮ್ಮ ಬುದ್ಧಿವಂತಿಕೆಯನ್ನು ತೋರಿಸೋದಿಲ್ಲ. ಈ ಸ್ಟೇಟ್ಮೆಂಟ್ ನಮ್ದು ಇಟ್ಕೊಡ್ರಿ. ಇದನ್ನ ಸಿಂಪಲ್ ಆಗಿ ಹೇಳ್ಬೇಕಾದ್ರೆ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಡಿ, ಯಾರು ಟೀಚರ್ಸ್ ಆಗಿರ್ಬೋದು, ಯಾರಾಗಿರ್ಬೋದು. ಸೊ ವಿದ್ಯಾರ್ಥಿಗಳು ಬುದ್ಧಿವಂತರಾಗಿದ್ದರೆ ಮಾತ್ರ ಟೀಚರ್ಸ್ ಬುದ್ಧಿವಂತರಾಗಿರ್ತಾರೆ ಅನ್ನೋದು ನನ್ನ ಒಂದು 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 ಸಣ್ಣ ಒಪಿನಿಯನ್. ಏನ್ ಸರ್ ಹಿಂಗ್ ಹೇಳ್ತೀರಂದ್ರೆ, ಈಗ ನಮ್ಮ ವಿದ್ಯಾರ್ಥಿಗಳು ಹೆಂಗಿದ್ದಾರೆ, ಈಗ ನಾ ಏನೇ ಹೇಳಿದ್ರು ಸರಿ ಹೇಳಿ ತಪ್ಪು ಹೇಳಿದ್ರು ಒಂದು ಎಕ್ಸ್ಪ್ಲನೇಷನ್ ಕೊಡ್ತೀನಿ ಅನ್ಕೊಳ್ಳಿ, ಒಂದು ಲೆಸನ್ ನಂದೇ ತಗೊಳ್ರ, ಹೀರೋ ಲೆಸನ್ ಹೇಳದ್ನಪ್ಪ. ಸೊ ಇಫ್ ಯು ಡೋಂಟ್ ಆಸ್ಕ್ ಎನಿ ಡೌಟ್ಸ್ ರಿಗಾರ್ಡಿಂಗ್ ದಟ್ ಕಂಟೆಂಟ್ ದಲ್ಲಿ ಏನು ಡೌಟ್ಸ್ ಕೇಳದೇ ಇದ್ದಲ್ಲಿ, ಆ ಕಾನ್ಸೆಪ್ಟ್ ದಲ್ಲಿ ಬಂದಂತ ಯಾವುದೋ ನಿಮ್ ಡೌಟ್ಸ್ ಕ್ಲಿಯರ್ ಮಾಡ್ಕೊಂಡೇ ಇದ್ದಲ್ಲಿ, ನಾನು ಏನ್ ಮಾಡ್ತೀನಿ, ನಾನು ಮುಂದಿನ ಕ್ಲಾಸಿಗೆ ಹೋಗ್ತೀನಿ, ಮುಂದಿನ ತಯಾರಿ ಮಾಡ್ಕೋತೀನಿ. ಮುಗಿತಾ, ಆಯ್ತು, ರೈಟ್. ಇಫ್ ಇಫ್ ಯು ಆರ್ ಆಸ್ಕಿಂಗ್ ಡೌಟ್ಸ್ ರಿಗಾರ್ಡಿಂಗ್ ದಟ್ ಕಂಟೆಂಟ್, ನಿಮ್ಗೆ ತಿಳಿದೇ ಇರುವಂತಹ ಹೊಸ ವಿಷಯಗಳನ್ನ ನೀವು ನಮಗೆ ಕೇಳಿದ್ರೆ ಅನ್ಕೊಡ್ರಿ, ಅದರ ಫೊನೆಟಿಕ್ ಟ್ರಾನ್ಸ್ಕ್ರಿಪ್ಷನ್ಸ್ ಆಗಿರ್ಬೋದು, ಆಕ್ಚುಯಲ್ ಪ್ರೊನೌನ್ಸಿಯೇಷನ್ ಆಗಿರ್ಬೋದು, ಈಸಿ ವೇದಲ್ಲಿ ಆನ್ಸರ್ಸ್ ಹೇಳೋದಾಗಿರ್ಬೋದು, ಗ್ರಾಮರ್ನ ಇನ್ನಷ್ಟು ಎಕ್ಸಾಂಪಲ್ಸ್ನ ಕೊಟ್ಟು ನಮಗೆ ಪ್ರಾಕ್ಟೀಸ್ ಮಾಡಿಸ್ರಿ ಅನ್ನೋದನ್ನ ಆಗಿರ್ಬೋದು, ತಿಳಿದೇ ಇರುವಂತ ವಿಷಯವನ್ನ ನಮಗೆ ಇನ್ನೂ ತಿಳಿದಿಲ್ಲ ಸರ್ ಇನ್ನೊಂದ್ಸಲ ಹೇಳ್ರಿ ಅನ್ನೋ ವಿಷಯಗಳನ್ನಾಗಿರ್ಬೋದು. ಈ ರೀತಿ ನೀವು ಮಾಡಿದ್ದೇ ಆದಲ್ಲಿ ಡೆಫಿನೆಟ್ಲಿ ನಾವು ಟೀಚರ್ಸ್ಗಳು ಇನ್ನೂ ತಯಾರು ಮಾಡ್ಕೋತೇವ್ರಿ. ಐ ಗಾಟ್ ಅದನ್ನ ಅರ್ಥ ಮಾಡ್ಕೊಳ್ರಿ. ನಾನು ಹೇಳುವಂತ ಸ್ಟೇಟ್ಮೆಂಟ್ ಯಾರು ಟೀಚರ್ಸ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಡ್ರಿ. ಸೊ ಆ ರೀತಿ ನೀವು ಏನಾದರೂ
ಕ್ರಾಸ್ ಕ್ವಶನ್ಸ್ ಮಾಡ್ತಾ ಇದ್ದಲ್ಲಿ, ನಾನು ಹೇಳ್ತಾ ಇರೋದು ಕ್ರಾಸ್ ಅಂದ್ರೆ ರಾಂಗ್ ವೇದಲ್ಲಿ ಕ್ವಶನ್ಸ್ ಅಲ್ಲ, ಒಂದು ಹೆಲ್ತಿ ಆದಂತ ಒಂದು ಅಟ್ಮಾಸ್ಫಿಯರ್‌ದಲ್ಲಿ ಡಿಸ್ಕಸ್ ಮಾಡುವಂತ ವ್ಯವಸ್ಥೆ ನೀವು ಮಾಡಿಕೊಂಡಿದ್ದಾದಲ್ಲಿ, ನಾವು ಟೀಚರ್ಸ್ ಆದವರು ಇನ್ನಷ್ಟು ತಯಾರಿ ಮಾಡ್ಕೋತೇವೆ. ಖುಷಿ ಅನ್ಸುತ್ತೆ ನಮಗಂತೂ ರಿಯಲಿ, ಯಾರು ಟೀಚರ್ಸ್ ಅಂತವ್ರು ಇಲ್ರಿ. ಏನಪ್ಪ ಇವ ಹಿಂಗ್ ಕ್ವಶನ್ ಮಾಡ್ತಾರೆ, ಇವ್ರು ಹಿಂಗ್ ಕ್ವಶನ್ ಮಾಡ್ತಾರೆ ಮಕ್ಕಳು ಅಂತ ಅಲ್ಲ. ಸೊ ನಮಗ್ ಖುಷಿ ಅನ್ಸುತ್ತೆ. ಇನ್ನಷ್ಟು ನಾವು ನಿಮ್ ಜೊತೆಗೆ ನಾವು ಡಿಸ್ಕಷನ್ ಮಾಡ್ಕೋತೇವಿ. ಸೊ ಇನ್ನಷ್ಟು ತಯಾರಿ ಮಾಡ್ಕೊಂಡೈತೆ ಗೊತ್ತಿಲ್ಲ ಅಂದ್ರೆ, ಯಾರ್ ದೇರ್ ಇಸ್ ನೋ ಮ್ಯಾನ್ ಇನ್ ಫರ್ ಪರ್ಫೆಕ್ಟ್ ಮ್ಯಾನ್ ಇನ್ ದ ವರ್ಲ್ಡ್ ರೀ. ಸೊ ಇನ್ನಷ್ಟು ತಯಾರಿ ಮಾಡ್ಕೊಂಡು ಮತ್ತೆ ಹೇಳ್ತೇವೆ, ಅದ್ರಲ್ಲಿ ಏನಿದೆ. ಆದ್ರೆ ನೀವು ಬುದ್ಧಿವಂತರಾಗಿರಿ ಮಾಡಿ ಸ್ಟೂಡೆಂಟ್ಸ್, ನೀವು ವೈಸ್ ಆಗಿರಿ. ಹೌದಾ? ಆ ರೀತಿ ಸ್ಟಡಿ ಮಾಡ್ರಿ, ಆ ರೀತಿ ಟೇಸ್ಟ್ ಮಾಡಿ ನೋಡ್ರಿ, ಮಜಾ ಇರುತ್ತೆ. ಒಂದು ರೀತಿ ಟೀಚರ್ ಅಂಡ್ ಸ್ಟೂಡೆಂಟ್ಸ್ ಕಮ್ಯುನಿಕೇಶನ್ ಚೆನ್ನಾಗಿರುತ್ತೆ. ಓಕೆ, ನಾನು ಅದೇ ಹೇಳೋದು. ಟೈಮ್ ಟೇಬಲ್ ನ ಕ್ಲಿಯರ್ ಮಾಡ್ಕೊಡಿ, ಚೆನ್ನಾಗಿ ಸ್ಟಡಿ ಮಾಡ್ರಿ ಅಂತ ಹೇಳೋದು. ಅಂಡ್ ಥರ್ಡ್ ಪಾಯಿಂಟ್ ಇಸ್ ದರ್, ರೀಡ್ ಟೆಕ್ಸ್ಟ್ ಬುಕ್ಸ್ ಥರೋಲಿ ರೀ, ಬ್ಯೂಟಿಫುಲ್ ಬ್ಯೂಟಿಫುಲ್ ಅಂತ ಪಾಯಿಂಟ್ಸ್ ರೀ. ನನ್ ಪ್ರಕಾರ ಕೇಳ್ತಿರ್ತಾರೆ, ಸರ್ ವಿಚ್ ಇಸ್ ದ ಬೆಸ್ಟ್ ಸ್ಟಡಿ ಮೆಟರ್ಸ್ ಪ್ಲೀಸ್ ಸಜೆಸ್ಟ್ ಅಸ್ ಸರ್. ನೋ ರೀ. ವಿಚ್ ಇಸ್ ದ ಬೆಸ್ಟ್ ಗೈಡ್ ಫಾರ್ ಅಸ್ ಸರ್. ನೋ ರೀ. ಯಾವ್ದು ಹೇಳ್ಬೇಕ್ರಿ ನಿಮಗೆ? ದ ಬೆಸ್ಟ್ ಗೈಡ್, ದ ಬೆಸ್ಟ್ ಸಜೆಸ್ಟಿವ್ ಬುಕ್ ಅಂತಂದ್ರೆ ಅದು ನಿಮ್ಮ ಟೆಕ್ಸ್ಟ್ ಬುಕ್. ಸಾರಿ. ಓಕೆ, ಅದು ನಿಮ್ಮ ಟೆಕ್ಸ್ಟ್ ಬುಕ್. ನಮ್ಮ ಟೆಕ್ಸ್ಟ್ ಬುಕ್ ಇಸ್ ದ ಬೆಸ್ಟ್ ಗೈಡ್ ಫಾರ್ ಅಸ್ ರೀ. ನಾನು ಹೇಳೋದು ಅದನ್ನೇ. ದ ಬೆಸ್ಟ್ ಗೈಡ್ ಯಾವ್ದಂದ್ರೆ, ದ ಬೆಸ್ಟ್ ಆನ್ಸರ್ಸ್ಗಳು ಯಾವ್ದಂದ್ರೆ ಟೆಕ್ಸ್ಟ್ ಬುಕ್ ಲೈನ್ಸ್ಗಳು. ಅದಕ್ಕಾಗಿ ಟೆಕ್ಸ್ಟ್ ಬುಕ್ ಚೆನ್ನಾಗಿ ಅರ್ಥ ಮಾಡ್ಕೊಡ್ರಿ, ಅದನ್ನ ಅರ್ಥ ಮಾಡ್ಕೊಂಡು ಸ್ಟಡಿ ಮಾಡ್ರಿ. ಸೊ ಅದನ್ನ ಇಲ್ದಿದ್ರೆ ಏನು ಆಗೋದಿಲ್ಲ. ಈಗ ನಮ್ದು ಏನಿದೆ ಟೆಕ್ಸ್ಟ್ ಬುಕ್ನ ಚೆನ್ನಾಗಿ ನೋಡ್ಕೊಡ್ರಿ. ಅಲ್ಲಿ ಎಸ್ ಎಸ್ ಎಲ್ ಸಿ ಬೋರ್ಡ್, ಒಂದೇ ನಿಮಿಷ. ಓಕೆ. ಸೊ ಎಸ್ ಎಸ್ ಎಲ್ ಸಿ ಬೋರ್ಡ್ ಕ್ವಶನ್ಸ್ಗಳು ಆರ್ ಮೇನ್ಲಿ ಬೇಸ್ಡ್ ಆನ್ ದ ಟೆಕ್ಸ್ಟ್ ಬುಕ್ಸ್ ಅನ್ನೋದು ಅರ್ಥ ಮಾಡ್ಕೊಳ್ರಿ. ಸರ್ ನೀವು ಹೇಳಿದ್ದು ನಮ್ಮ ಈ ಸ್ಮಾರ್ಟ್ 20 ಚಾನಲ್ ಹೇಳಿದ ಕ್ವಶನ್ಸ್ ಬಂದಿದಾವ ಅಂತ ಅಲ್ಲ, ಅಥವಾ ನಾನು ಕೊಟ್ಟಂತ ಆನ್ಸರ್ಸೇ ಕರೆಕ್ಟ್ ಆಯ್ತು ಅಂತ ಅಲ್ಲ. ಸೊ ಎಲ್ಲವೂ ನಾವು ತಗೊಳ್ಳೋದೇ ಟೆಕ್ಸ್ಟ್ ಬುಕ್ ತಗೊಂಡಿರ್ತೀವಿ. ಅದನ್ನ ಬಿಟ್ಟು ಏನ್ ಮಾಡಿರ್ತಾರೆ, ಯಾರೇ ಕೋಚಿಂಗ್ ಮಾಡ್ರಿ, ಯಾರೇ ಟ್ಯೂಷನ್ ಹೇಳ್ರಿ, ಯಾರೇ ನಾವೇ ವಿಡಿಯೋ ಮಾಡಿ, ಯಾರೇ ಮಾಡಿದ್ರು ಟೆಕ್ಸ್ಟ್ ಬುಕ್ಸ್ ತಗೊಂಡು ಏನ್ ಮಾಡಿರ್ತೇವೆ ಹೇಳ್ರಿ. ಸೊ ಅವನ್ನ ಹೆಂಗ್ ಹೇಳ್ತೇವೆ ಹಂಗ್ ನಾವು ಕೇಳ್ತೇವಿ. ಅದನ್ನ ಅರ್ಥ ಮಾಡ್ಕೊಳ್ರಿ. ಸೊ ಯಾವುದೇ ಕ್ವಶನ್ ಟೆಕ್ಸ್ಟ್ ಬುಕ್ ನ ಫಾಲೋ ಮಾಡ್ತಾರೆ. ಅಂಡ್ ರೀಡ್ ಈಚ್ ಲೆಸನ್ ಕೇರ್ಫುಲಿ ಅಂಡ್ ಅಂಡರ್ಸ್ಟ್ಯಾಂಡ್ ಕಾನ್ಸೆಪ್ಟ್ಸ್. ನಾನು ಹೇಳೋದು ಅದನ್ನೇ ಮಾಡಿ ಟೀಚರ್ಸ್. ಆ ಒಂದು ಏನಿರುತ್ತಂದ್ರೆ ಆ ವಿಷಯವನ್ನ ಚೆನ್ನಾಗಿ ತಿಂದು ಅರಗಿಸ್ಕೊಳ್ರಿ. ಯಾವ್ದಾದ್ರು ಒಂದು ಊಟವನ್ನು ಹೆಂಗೆ ನಾವು ಚೆನ್ನಾಗಿ ಮೆಲ್ದು ಮೆಲ್ದು ತಿಂದ್ರೆ ಚೆನ್ನಾಗಿ ರಕ್ತ ಆಗತ್ತೋ, ಹಂಗ ಲೆಸನ್ ಅನ್ನ, ಕಾನ್ಸೆಪ್ಟ್ ಅನ್ನ, ಚಾಪ್ಟರ್ ಅನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ರಿ. ಆ ಕಾನ್ಸೆಪ್ಟ್ ನ ಕ್ಲಿಯರ್ ಮಾಡ್ಕೊಳ್ರಿ, ಅದ್ರ ಮಜಾನೇ ಬೇರೆ ಇರುತ್ತೆ. ಆ ರೀತಿ ಮಾಡಿದ್ದಾದಲ್ಲಿ ಯಾವುದೇ ಡೌಟ್ಸ್ಗಳು ಇರಲ್ಲ. ಅವಾಗ ಡೌಟ್ಸ್ಗಳು ಬರ್ತಾವೆ ನೋಡ್ರಿ, ಅದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕಾದ್ರೆ ಡೌಟ್ಸ್ಗಳು ಬರ್ತಾವ್. ಸರ್ ಹಿಂಗಂದ್ರೆ ಏನ್ ಸರ್? ಇದ್ಯಾಕೆ ಇದು ಬತ್ ಸರ್? ಅದ್ಯಾಕೆ ಬತ್ ಸರ್? ಈ ರೀತಿ ನಾವು ಕ್ವಶನ್ ಮಾಡ್ತಿರ್ತೀವಿ. ಅವಾಗ ಅವಾಗ ನಿಮ್ ಎಲ್ಲ ಡೌಟ್ಸ್ಗಳು ಕ್ಲಿಯರ್ ಆಗ್ತವೆ. ಓಕೆ. ಅಂಡ್ ಫೋರ್ತ್ ಪಾಯಿಂಟ್ ಇಸ್ ದೇರ್, ಪ್ರಾಕ್ಟೀಸ್ ರೈಟಿಂಗ್ ಡೈಲಿ. ಇದು ಬಹಳಷ್ಟು ಇಂಪಾರ್ಟೆಂಟ್. ರೈಟಿಂಗ್ ಪ್ರಾಕ್ಟೀಸ್ ಇಂಪ್ರೂವ್ ಸ್ಪೀಡ್ ಆಗಿರ್ಬೋದು, ಹ್ಯಾಂಡ್ ರೈಟಿಂಗ್ ಆಗಿರ್ಬೋದು, ಪ್ರೆಸೆಂಟೇಷನ್ ಆಗಿರ್ಬೋದು, ಅಕ್ಯುರೇಸಿ ಡ್ಯೂರಿಂಗ್ ಎಕ್ಸಾಮಿನೇಷನ್ಸ್ ಆಗಿರ್ಬೋದು. ಬಹಳಷ್ಟು ವಿದ್ಯಾರ್ಥಿಗಳು ಸರ್ ನಮ್ಮ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಆಗ್ತಾವೆ ಸರ್, ಅದಕ್ಕೆ ಮಾರ್ಕ್ಸ್ ಕಟ್ ಮಾಡ್ತಾರೆ ಸರ್. ನೋಡ್ರಿ ಮೈ ಡಿಯರ್ ಸ್ಟೂಡೆಂಟ್ಸ್, ಏನಪ್ಪ ಒಂದು ಅಲ್ಲೊಂದು ಏನೋ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದ್ರೆ ಏನೋ ದೊಡ್ಡ ತಪ್ಪಲ್ಲ. ಅದು ಅಷ್ಟಕ್ಕೆ ನಾವು ಮಾರ್ಕ್ಸ್ ಕಟ್ ಮಾಡೋಂಗಿಲ್ಲ, ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ, ಮಾಡಬಾರ್ದು. ಒಂದು, ನೀವು ಇವು ಎರಡೇ ಲೈನ್ ಆನ್ಸರ್ ಇದೆ, ಅದರಲ್ಲಿ 2-3 ಸ್ಪೆಲ್ಲಿಂಗ್ ಮಿಸ್ಟೇಕ್ ಡೆಫಿನೆಟ್ಲಿ ಹಾಫ್ ಮಾರ್ಕ್ಸ್ ಕಟ್ ಮಾಡ್ತಾರೆ. ಯಾಕೆ ಕಟ್ ಮಾಡಬಾರ್ದು ಹೇಳ್ರಿ? ಅಥವಾ ಇಂಪಾರ್ಟೆಂಟ್ ಒಂದೇ ವರ್ಡ್ ಆನ್ಸರ್ ಇದೆ, ಅದರಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿದ್ರೆ ಮತ್ತೆ ಯಾಕೆ ಮಾರ್ಕ್ಸ್ ಕೊಡ್ಬೇಕು ಹೇಳ್ರಿ? ಅದಕ್ಕಾಗಿ ಯು ಹ್ಯಾವ್ ಟು ಪ್ರಾಕ್ಟೀಸ್ ಡೈಲಿ ರೈಟಿಂಗ್ ಅನ್ನ ಪ್ರಾಕ್ಟೀಸ್ ಮಾಡ್ರಿ. ಅದರಿಂದ ಏನಾಗುತ್ತೆ ಸರ್, ಸ್ಪೀಡ್ ಇನ್ಕ್ರೀಸ್ ಆಗುತ್ತೆ. ಚೆನ್ನಾಗಿ ಸ್ಪೀಡು, ಟೈಮಿಂಗ್ ಆಲ್ಸೋ ಇಂಪಾರ್ಟೆಂಟ್ ನೋ ಟು ಕಂಪ್ಲೀಟ್ ದ ಆನ್ಸರ್. ಅಂಡ್ ಹ್ಯಾಂಡ್ ರೈಟಿಂಗ್ ಚೆನ್ನಾಗ್ ಆಗ್ತವೆ, ಪ್ರೆಸೆಂಟೇಶನ್ ಚೆನ್ನಾಗಾಗುತ್ತೆ, ಮತ್ತ ಆನ್ಸರ್ಸ್ ದಲ್ಲಿ ಅಕ್ಯುರೆನ್ಸಿ ಬರುತ್ತೆ. ಎಕ್ಸಾಕ್ಟ್ ಆನ್ಸರ್ಸ್ ಬರ್ತವೆ, ಏನು ತೊಂದರೆ ಆಗೋದಿಲ್ಲ. ಅದಕ್ಕಾಗಿ ನೀವು ಬರ್ದು ಪ್ರಾಕ್ಟೀಸ್ ಮಾಡ್ರಿ. ಹ್ಯಾಂಡ್ ರೈಟಿಂಗ್ ಅನ್ನೋದಿರ್ಬೋದು. ಇಲ್ಲಿ ನಾನು ಇನ್ನೊಂದು ಪಾಯಿಂಟ್ ಆಡ್ ಮಾಡ್ತೀನಿ. ಯಾವ ಪೆನ್ ಅನ್ನ ನೀವು ಯೂಸ್ ಮಾಡ್ತೀರಿ ಅದನ್ನ ಇವಾಗಲೇ ಫಿಕ್ಸ್ ಮಾಡ್ಕೊಳ್ರಿ. ಯಾವ ರೀತಿ ಹ್ಯಾಂಡ್ ರೈಟಿಂಗ್ ನ ಬರೀತೀರಿ ಅದನ್ನ ಇವಾಗಲೇ ಫಿಕ್ಸ್ ಮಾಡ್ಕೊಳ್ರಿ. ಸರ್ ನಾನು ಕರ್ಸಿವ್ ಹ್ಯಾಂಡ್ ರೈಟಿಂಗ್ ಬರೀತಾನ, ಬರೀರಿ ಸರ್, ಮಾರ್ಕ್ಸ್ ಕಟ್ ಮಾಡಿ. ಹಂಗೇನಿಲ್ಲ ರೀ. ಇಂಗ್ಲಿಷ್ದಲ್ಲಿ ಏನ್ ಕರ್ಸಿವ್ ಹ್ಯಾಂಡ್ ರೈಟಿಂಗ್ ಮಾರ್ಕ್ಸ್ ಕಟ್ ಮಾಡ್ತಾರೆ ಹೇಳ್ರಿ? ಅವರೇ ಕಾಪಿ ರೈಟಿಂಗ್ ಕೊಡ್ತಿದ್ದಾರೆ. ಸೊ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿ ಬರೀರಿ, ಅರ್ಥವಾಗಂಗಿರ್ಲಿ. ಶುದ್ಧ ಬರಹ ಅಂತ ಕರಿತೀವಿ, ಕಾಪಿ ರೈಟಿಂಗ್ ಅಂತ ಕರಿತೀವಿ. ಶುದ್ಧ ಬರಹ ಅಂದ್ರೆ ಅಲ್ಲಿ ಯಾವುದೇ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಆಗಿರ್ಬೋದು, ದಟ್ ಇಸ್ ನೋನ್ ಆಸ್ ಶುದ್ಧ ಬರಹ. ಅರ್ಥ ಆಗಂಗಿರ್ಬೇಕು, ವ್ಯಾಕರಣ ದೋಷ ಇರಬಾರ್ದು. ಅಂತಕ್ಕೆ ಶುದ್ಧ ಬರಹ ಇರ್ತೇವೆ. ಸೊ ಹ್ಯಾಂಡ್ ರೈಟಿಂಗ್ ಬ್ಯೂಟಿಫುಲ್, ದಟ್ಸ್ ಒನ್ ಸ್ಕಿಲ್ ರೀ. ಬ್ಯೂಟಿಫುಲ್ ಹ್ಯಾಂಡ್ ರೈಟಿಂಗ್ ಆಲ್ಸೋ ಸ್ಕಿಲ್. ಆದಷ್ಟು ಶುದ್ಧ ಬರಹ ಇರಲಿ.
ಅದನ್ನ ಪ್ರಾಕ್ಟೀಸ್ ಮಾಡೋದ್ರಿಂತ ಬರುತ್ತೆ ಹೊರತು ಮತ್ತೆದಕ್ಕೂ ಇಲ್ಲ. ಯಾವ್ದು ಪೆನ್ನನ್ನು ಯೂಸ್ ಮಾಡ್ಬೇಕಂದ್ರೆ ಅದಕ್ಕೆ ಇವಾಗಲೇ ಫಿಕ್ಸ್ ಆಗ್ರಿ. ಯಾವ ರೀತಿ ಹ್ಯಾಂಡ್ ರೈಟಿಂಗ್ ಬರಿಬೇಕಂದ್ರೆ ಅದನ್ನು ಫಿಕ್ಸ್ ಮಾಡ್ಕೊಳ್ರಿ. ಏನು ಲೈನ್ ಬಿಟ್ವೀನ್ ದ ಲೈನ್ಸ್ ಬಿಡ್ತಿರೋ, ಲೈನ್ಸ್ ಮೇಲೆ ಬಿಡ್ತಿರೋ ಅದನ್ನು ಫಿಕ್ಸ್ ಮಾಡ್ಕೊಳ್ರಿ. ಯಾವುದೇ ಡೌಟ್ಸ್‌ನ ಎಲ್ಲವನ್ನು ಕ್ಲಿಯರ್ ಮಾಡ್ಕೊಂಡು ಇವಾಗಲೇ ಫಿಕ್ಸ್ ಆಗೋದು. ಎಸ್-ಎಸ್-ಎಲ್-ಸಿ ಮೇನ್ ಎಕ್ಸಾಮ್‌ಗೆ ಅದನ್ನ ಇವಾಗಲೇ ಕ್ಲಿಯರ್ ಮಾಡ್ಕೊಳ್ರಿ. ಆಂಡ್ ಫಿಫ್ತ್ ಪಾಯಿಂಟ್ ಇಸ್ ದ ರಿವೈಸ್ ರೆಗ್ಯುಲರ್ಲಿ. ಬ್ಯೂಟಿಫುಲ್ ರೀ. ಪ್ರತಿದಿನ ನೀವು ರಿವೈಸ್ ಮಾಡ್ಬೇಕಾಗತ್ತ. ರಿಪೀಟ್ ಅಂಡ್ ರಿವಿಷನ್ಸ್ ಮಾಡೋದ್ರಿಂದ ಬಹಳಷ್ಟು ಫಾರ್ ಎವರ್ ರಿಮೆಂಬರ್ ಆಗ್ತತಿ. ಡು ನಾಟ್ ವೇಟ್ ಅಂಟಿಲ್ ಎಕ್ಸಾಮ್ಸ್ ತನಕ ವೇಟ್ ಮಾಡುವಂತಿಲ್ಲ. ಎಕ್ಸಾಮ್ ಬಂದಕ ತಯಾರು ಮಾಡ್ಕೋತೀನಿ ರಿವಿಷನ್ ಅಲ್ಲ. ಇವಾಗ ಸಣ್ಣ ಸಣ್ಣ ರಿವಿಷನ್ ಮಾಡ್ಕೋತಾ ಹೋಗ್ಬೇಕಾಗತ್ತ. ಸೊ ಆಮೇಲೆ ಈ ಕೆಲವ್ರು ಹೇಳ್ತಾರೆ ಸರ್ ನನಗೆ ಭಯಾಟ್ ಆಗ್ತಾ ಇಲ್ಲ ಸರ್ ನೆನಪಿಲ್ಲ. ಸೊ ಏನ್ ಮಾಡ್ಬೇಕು ಸರ್ ರಿವೈಸ್ ಮಾಡ್ರಿ, ಬರ್ತಿಗಿರಿ, ಓದ್ರಿ, ಅದನ್ನ ಬರ್ತಿಗಿರಿ. ರಿವೈಸ್ ಲೆಸನ್ಸ್ ವೀಕ್ಲಿ ಪ್ರತಿಯೊಂದು ವಾರನು ಸ್ಯಾಟರ್ಡೆ ವೀಕೆಂಡ್ ಬರ್ತಾ. ಸೊ ಇವಾಗ ಸಂಡೇ ಅನ್ಕೊಳ್ರಿ, ಸ್ಯಾಟರ್ಡೆ ಅಂಡ್ ಸಂಡೇ ಫಾರ್ ದಿ ರಿವಿಷನ್ ಅನ್ಕೋಬೇಕು. ಏನ್ ಹೇಳಿದಾರೆ ವಾರದ ರಿವಿಷನ್ ಮಾಡ್ಕೊಳ್ಳೇಬೇಕು. ಅದನ್ನ ಬಹಳಷ್ಟು ವಿದ್ಯಾರ್ಥಿಗಳು ಮಾಡೋದಿಲ್ಲ. ನಾವು ಟೀಚರ್ಸ್ ಹೇಳೋದಿಲ್ಲ. ಅವತ್ತು ವಾರದಲ್ಲಿ ಏನೇನಾಗಿದೆ ಪ್ರತಿಯೊಂದು ವಿಷಯವನ್ನು ರಿವಿಷನ್ ಮಾಡ್ರಿ. ಅವಾಗ ನಿಮ್ಮ ಮೆಮೊರಿ ಸ್ಟ್ರೆಂಥನ್ ಆಗತ್ತ. ಅಂಡರ್‌ಸ್ಟ್ಯಾಂಡಿಂಗ್ ಪವರ್ ಹೆಚ್ಚಿಗಾಗತ್ತ. ಈ ಸದ್ಯ ಇವತ್ತು ಸಂಡೇ ಅಂದ್ರೆ ಇಡೀ ಮಂಡೇ ಟು ಸ್ಯಾಟರ್ಡೆ ತನ ಏನೇನ್ ಹೇಳಿದ್ರು ಟೀಚರ್ಸ್ ಅನ್ನೋದು ಪ್ರತಿಯೊಂದು ವಿಷಯವನ್ನು ರಿವಿಷನ್ ಮಾಡ್ಕೋಬೇಕು ನಾವು. ಪ್ರತಿಯೊಂದು ವಿಷಯ ಕನ್ನಡ, ಇಂಗ್ಲಿಷ್, ಮ್ಯಾಥ್ಸ್, ಸೈನ್ಸ್, ಸೋಷಿಯಲ್ ಸೈನ್ಸ್ ಎಲ್ಲಾನು ಪ್ರತಿಯೊಂದನ್ನು ಏನೇನ್ ಹೇಳ್ದಾರೋ ಒಂದ್ಸಲ ರಿವಿಷನ್ ಮಾಡ್ಕೊಡ್ರಿ, ಚೆಕ್ ಲಿಸ್ಟ್ ಮಾಡ್ಕೊಡ್ರಿ. ಕ್ಲಿಯರ್ ಆಯ್ತಾ ಮುಗಿತು. ಸೊ ಆ ಟೈಮ್‌ದಲ್ಲಿ ರಿವಿಷನ್ ಟೈಮ್‌ದಲ್ಲಿ ನಮಗೆ ಡೌಟ್ಸ್ ಬರ್ತಾವ್ರಿ. ಸೊ ಅದನ್ನ ಪಾಯಿಂಟ್ ಮಾಡ್ಕೊರಿ. ಇಂಗ್ಲಿಷ್ ಅಂದ್ರೆ ಇಂಗ್ಲಿಷ್ ಪಾಯಿಂಟ್ ಮಾಡಿ ಇಟ್ಕೊರಿ. ಕನ್ನಡ ಕನ್ನಡ. ಸೊ ಆ ಟೀಚರ್ಸ್‌ಗೆ ಭೇಟಿ ಆಗೋದು. ಸೀದಾ ಅವ್ರ ಟೀಚರ್ಸ್ ಕೇಳೋದು, ಸರ್ ನಮಗೆ ಇದು ಅರ್ಥ ಆಗ್ತಾನೆ ಹೇಳ್ರಿ. ಮುಗೀತು ಇಷ್ಟೇ. ಸಿಕ್ಸ್ ಪಾಯಿಂಟ್ ಇಸ್ ದ ಕಂಪ್ಲೀಟ್ ಹೋಮ್‌ವರ್ಕ್ ಆಂಡ್ ಅಸೈನ್‌ಮೆಂಟ್ಸ್ ಆನ್ ಟೈಮ್ ಅಂತ ಹೇಳ್ತೀನಿ. ಅವತ್ತಿನ ಊಟ ನಾವು ಎಂದೂ ಪೋಸ್ಟ್‌ಪೋನ್ ಮಾಡೋದಿಲ್ಲ. ಅವತ್ತಿಂದ ಏನೇ ಕೆಲಸಗಳನ್ನ ದಿನನಿತ್ಯ ಕೆಲಸನ ಅವತ್ತಿಂದ ಅವತ್ತೇ ಮಾಡ್ತಾವೆ. ಹಂಗೆ ಮಾಡಲ್ಲ. ಅವತ್ತೇನ್ ಹೇಳಿದಾರೆ ಹೋಮ್‌ವರ್ಕ್ ಅವತ್ತು ಮಾಡ್ರಿ, ಮುಗಿಸ್ರಿ, ಅರ್ಥ ಮಾಡ್ಕೊಂಡು ಬಂದ್ಕೊಡ್ರಿ. ಅಸೈನ್‌ಮೆಂಟ್ಸ್ ಆಗಿರ್ಬೋದು, ಹೋಮ್‌ವರ್ಕ್ ಆಗಿರ್ಬೋದು ಏನು ಕೊಟ್ಟಿದಾರ. ಸೊ ಅದನ್ನ ನೀವು ಕ್ಲಿಯರ್ ಮಾಡ್ಕೊಳ್ರಿ. ಅದರಿಂದ ನಿಮಗೆ ಏನಾಗ್ತತಿ ಲರ್ನಿಂಗ್ ಇಂಪ್ರೂವ್ ಆಗುತ್ತ. ಡಿಸಿಪ್ಲಿನ್ ಕರೆಕ್ಟ್ ಅನ್ಸುತ್ತ. ಅದನ್ನ ಬಿಟ್ಟು ನಾವ್ ಏನ್ ಮಾಡ್ತೇವಿ ಇವತ್ತಿಂದ ಬಿಟ್ಟು ನಾಳೆ ಮಾಡಿದ್ರೆ ಆಯ್ತು, ಮುಂಜಾನೆ ಬೆಳಗ್ಗೆ ಎದ್ದು ಮಾಡಿದ್ರೆ ಆಯ್ತು ಅವೆಲ್ಲ ಇಟ್ಕೋಬೇಡ್ರಿ. ಅವತ್ತೇನ್ ಕೊಟ್ಟಿದ್ದಾರೆ ಅವತ್ತು ಓದ್ರಿ, ಬರೀರಿ, ಏನೇ ವರ್ಕ್ ಇರ್ಲಿ, ಅಸೈನ್ಮೆಂಟ್ಸ್ ಇರ್ಲಿ ಕ್ಲಿಯರ್ ಮಾಡ್ರಲ್ಲ. ಸೊ ಅವತ್ತಿನ ಕೆಲಸ ಅವತ್ತೇ ಆಗ್ಬೇಕು. ಅದನ್ನ ಬಿಟ್ಟು ನಾಳೆ ನಾಡಿದ್ದು ಅನ್ಕೋತ ಕೂತ್ಕೋಬೇಡ್ರಿ. ಸೆವೆಂತ್ ಒನ್ ಮೇಂಟೈನ್ ಸಪರೇಟ್ ನೋಟ್ಸ್ ಫಾರ್ ಈ ಸಬ್ಜೆಕ್ಟ್ಸ್ ರೀ. ಬಹಳಷ್ಟು ವಿದ್ಯಾರ್ಥಿಗಳು ಇದನ್ನ ತಪ್ಪು ಮಾಡ್ತೇವಿ. ಏನ್ ಮಾಡೋದಂದ್ರೆ ಹೋಮ್‌ವರ್ಕ್ ಕೊಟ್ಟಿರ್ತಾರೆ ಅನ್ಕೊಳ್ಳಿ, ಇಂಗ್ಲಿಷ್ ಕೊಟ್ಟರು ಎಲ್ಲಾನು ಅದರಲ್ಲೇ ತುಂಬಿಡೋದು. ಕನ್ನಡಕ್ಕೂ ಅದನ್ನೇ, ಎಲ್ಲದಕ್ಕೂ ಅದನ್ನೇ. ತಪ್ಪು ಕೆಲಸ ನೀವು ಮಾಡುವಂಥದ್ದು. ಈಗ ಹೋಮ್‌ವರ್ಕ್ ಕಾಪಿ ಇರ್ತದೆ. ಎದಕ್ಕೆ ಯೂಸ್ ಆಗ್ತದೆ? ಕೇವಲ ಹೋಮ್‌ವರ್ಕ್‌ಗೆ ಆಗಲ್ಲ. ಎಕ್ಸಾಂಪಲ್ ನಂದೇ ತಗೋತೀನಿ. ಇಂಗ್ಲಿಷ್ ಹೇಳ್ತಾ ಇದ್ದೀನಿ ಅನ್ಕೊಳ್ರಿ. ಇಂಗ್ಲಿಷ್ ಹೋಮ್‌ವರ್ಕ್ ಸಪರೇಟ್ ಇರುತ್ತೆ ಕಾಪಿ. ಸೊ ಆ ನೋಟ್‌ಬುಕ್ ಇದ್ದ ತಕ್ಷಣ ಅದನ್ನ ನೀವು ಟೆಕ್ಸ್ಟ್ ಬುಕ್ ಓಪನ್ ಮಾಡಿರ್ತೀರಿ, ಹೋಮ್‌ವರ್ಕ್‌ನ ಓಪನ್ ಮಾಡಿ ಕೂತ್ಕೊಂಡಿರ್ತೀರಿ. ವೈಲ್ ಐ ಆಮ್ ಎಕ್ಸ್‌ಪ್ಲೇನಿಂಗ್ ದ ಲೆಸನ್. ಆ ಟೈಮ್‌ದಲ್ಲಿ ಏನೋ ಹೊಸ ಪಾಯಿಂಟ್ಸ್‌ನ ಹೇಳ್ತೀನಿ ಅನ್ಕೊಳ್ರಿ. ಯಾವುದೋ ಒಂದು ಹೊಸ ಪಾಯಿಂಟ್ಸ್ ಹೇಳ್ತಾರೆ ಟೀಚರ್ ಅಂದ ತಕ್ಷಣ ಅಲ್ಲಿ ಆ ನೋಟ್‌ದಲ್ಲಿ ಕ್ಲಾಸ್ ವರ್ಕ್ ಅಂತ ಬರೆದು ಆ ನೋಟ್ ಮಾಡ್ಕೊಳ್ಳೋದು. ಪಟ್ನೆ ಬರ್ಕೊಳ್ಳೋದು. ಶಾರ್ಟ್ ನೋಟ್ಸ್ ಮಾಡ್ಕೊಳ್ಳೋದು. ಈ ರೀತಿ ಮಾಡ್ಕೋಬೇಕು ನೀವು. ಇಂಪಾರ್ಟೆಂಟ್ ಪಾಯಿಂಟ್ಸ್ ಆಗಿರ್ಬೋದು, ಇದು ನಂದು ಇಂಗ್ಲಿಷ್ ಅದೆ. ಸೊ ಯಾವುದೇ ವಿಷಯ ಇರಲಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇರ್ಬೋದು, ಫಾರ್ಮುಲಾಸ್ ಆಗಿರ್ಬೋದು, ಗ್ರಾಮರ್ ರೂಲ್ಸ್ ಆಗಿರ್ಬೋದು, ಡೇಟ್ಸ್, ಮ್ಯಾಪ್ಸ್ ಅಂಡ್ ಡೆಫಿನಿಷನ್ಸ್ ಅವೆಲ್ಲವನ್ನ ಅಲ್ಲಿ ಮೆನ್ಷನ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಸಪರೇಟ್ ನೋಟ್ಸ್ ಕೂಡ ಮಾಡ್ಕೊಂಡು, ಶಾರ್ಟ್ ನೋಟ್ಸ್ ಕೂಡ ಮಾಡ್ಕೊಂಡು ಓದ್ತಾ ಬನ್ನಿ. ಬಹಳ ಮಜಾ ಇರುತ್ತೆ. ಆಗ ಹೋಗ್ತಾ ಬರ್ತಾ ವಾಕಿಂಗ್ ಮಾಡೋ ಟೈಮ್‌ದಲ್ಲಿ ಅದು ರಿಪೀಟ್ ಮಾಡ್ತಾ ಬನ್ನಿ. ಈಗ ನಾನು ಶಾರ್ಟ್ ನೋಟ್ಸ್ ಅನ್ಕೊಳ್ರಿ. ಜಸ್ಟ್ ಅದನ್ನ ನೋಡಿ ಎಷ್ಟು ಬ್ಯೂಟಿಫುಲ್ ಅನ್ಸುತ್ತೆ ಹೇಳ್ರಿ. ಆ ಪ್ರತಿಯೊಂದು ವಿಷಯಕ್ಕೂ ಸಪರೇಟ್ ಆದಂತಹ ಒಂದು ನೀವು ಈ ರೀತಿ ನೋಟ್ಸ್ ಮಾಡಿದ್ದೆ ಆದಲ್ಲಿ ಬ್ಯೂಟಿಫುಲ್ ಅನ್ಸುತ್ತೆ. ನಿಮ್ಮ ನೋಟ್ಸ್ ನಿಮಗೆ ಮಜಾ ಅನ್ಸುತ್ತೆ. ನಿಮಗೆ ಎಂಜಾಯ್ ಅನ್ಸುತ್ತಾ? ಆ ರೀತಿ ಸ್ಟಡಿ ಮಾಡ್ತಾ ಬನ್ನಿ. ಇದರ ಜೊತೆಗೆ ಶಾರ್ಟ್ ನೋಟ್ಸ್ ಮಾಡ್ತಾ ವಾಕಿಂಗ್ ಅದು ಮಾಡ್ತಾ ಊಟಕ್ಕೆ ಹೋಗ್ಬೇಕಾದ್ರೆ ಊಟಕ್ಕೆ ಕೂತ್ಕೊಂಡ್ಕಾರ ಅದನ್ನ ಮುಂದಿಟ್ಕೊಂಡು ನೋಡ್ತಾ ಬನ್ನಿ. ಕೆಲವು ಪೇಸ್ಟ್ ಮಾಡಿ ನಿಮ್ಮ ಸ್ಟಡಿ ಟೇಬಲ್ ಮುಂದೆ ಇವೆಲ್ಲ ಕೆಲಸ ಮಾಡ್ಬೇಕಾಗತ್ತೆ. ಆಂಡ್ ಪ್ರಾಕ್ಟೀಸ್ ಪ್ರೀವಿಯಸ್ ಕ್ವೆಶ್ಚನ್ ಪೇಪರ್ಸ್. ಇದು ಬಹಳಷ್ಟು ಇಂಪಾರ್ಟೆಂಟ್ ಮಾಡಿ ಟೀಚರ್ಸ್. ಇವು ನಿಮಗೆ ಪಕ್ಕಾ ಗೈಡ್ ಮಾಡ್ತವೆ. ಹೆಂಗ್ ಕ್ವೆಶ್ಚನ್ ಪೇಪರ್ ಬರ್ತಾ ಅಂತೇಳಿ. ಸೊ ಓಲ್ಡ್ ಕ್ವೆಶ್ಚನ್ ಪೇಪರ್ಸ್‌ಗಳು ಸಾಲ್ವ್ ಮಾಡೋದ್ರ ನಂತರ ನಿಮ್ಮ ಅಂಡರ್‌ಸ್ಟ್ಯಾಂಡ್ ಆಗುತ್ತೆ ಕ್ವೆಶ್ಚನ್ ಪ್ಯಾಟರ್ನ್ಸ್ ಏನು ಮತ್ತು ಟೈಮ್ ಮ್ಯಾನೇಜ್‌ಮೆಂಟ್‌ನ ಹೆಂಗ್ ನಾವು ಮೇಂಟೈನ್ ಮಾಡ್ಬೇಕಾಗತ್ತೆ ಅನ್ನೋದನ್ನ ಹೆಲ್ಪ್ ಮಾಡುತ್ತೆ. ಈಗ ಹಳೆ ಕ್ವೆಶ್ಚನ್ ಪೇಪರ್ ತಗೊಳ್ರಿ. ನಾನು ಹೇಳೋದು ಇಷ್ಟೇನೆ ಮಾಡಿ ಸ್ಟೂಡೆಂಟ್ಸ್. ನಾನು ಹೇಳೋ ಪಾಯಿಂಟ್ಸ್ ಪ್ರತಿಯೊಂದನ್ನು ಕರೆಕ್ಟಾಗಿ ಕೇಳ್ರಿ. ಸರ್ ಓಲ್ಡ್ ಕ್ವೆಶ್ಚನ್ ಪೇಪರ್ ಅಂದ್ರೆ ಲಾಸ್ಟ್ ಇಯರ್‌ದು 2025 ಮತ್ತು 26ನೇ ಸಾಲಿನ ಮಾಡೆಲ್ ಕ್ವೆಶ್ಚನ್ ಪೇಪರ್ಸ್‌ಗಳನ್ನ ತಗೊಳ್ರಿ. ಇಷ್ಟೇ. ಜೊತೆಗೆ ಪ್ಲಸ್ ಏನ್ ಎಕ್ಸಾಮ್ ನಡ್ದಾವೆ ಎಕ್ಸಾಮ್ 1, ಎಕ್ಸಾಮ್ 2, ಎಕ್ಸಾಮ್ 3ದು ಕ್ವೆಶ್ಚನ್ ಪೇಪರ್ ತಗೊಳ್ರಿ ಮುಗೀತು. ಇಷ್ಟು ಕ್ವೆಶ್ಚನ್ ಪೇಪರ್‌ನ ಬೇಸ್ಮೆಂಟ್ ಇಟ್ಕೊಂಡ್ರೆ ಸಾಕು. ಸಾಕು. ಅದು ನಮ್ಮ ಬೋರ್ಡ್‌ದವ್ರು ಬಿಟ್ಟಂತ ಕ್ವೆಶ್ಚನ್ ಪೇಪರ್‌ಗೆ ನಾನು ಹೆಚ್ಚಿಗೆ ಇಂಪಾರ್ಟೆನ್ಸ್ ಕೊಡ್ತೇನೆ. ಓಕೆ. ನೀವು ಅದನ್ನ ಬೇಸ್ಮೆಂಟ್ ಇಟ್ಕೊಂಡ್ರೆ ಕ್ವೆಶ್ಚನ್ ಪೇಪರ್ ಹೆಂಗ್ ಬರ್ತದೆ, ಹೆಂಗಿಲ್ಲ ಅನ್ನೋದು ಕ್ಲಿಯರ್ ಗೊತ್ತಾಗುತ್ತಲ್ಲ. ಸೊ ಅದು ಏನ್ ಮಾಡ್ರಿ ಪ್ಯಾಟರ್ನ್ ಏನು ಎಲ್ಲಾನು ಗೊತ್ತಿರುತ್ತೆ ಆರಾಮಾಗಿ ಸ್ಟಡಿ ಮಾಡ್ತಾ ಬನ್ನಿ. ಓಕೆ. ರೈಟ್. 9th ಪಾಯಿಂಟ್ ರೆಡ್ಯೂಸ್ ಮೊಬೈಲ್ ಫೋನ್ ಅಂಡ್ ಸೋಷಿಯಲ್ ಮೀಡಿಯಾ ಯೂಸೇಜ್. ಹೌದ್ರಿ. ಈ ಮೊಬೈಲ್ ಫೋನ್ಸ್ ಆಗಿರ್ಬೋದು, ಸೋಷಿಯಲ್ ಮೀಡಿಯಾಗಳನ್ನ ಈ ಸೋಷಿಯಲ್ ಮೀಡಿಯಾ
ಸಾರಿ. ಸೊ ಮೊಬೈಲ್ ಫೋನ್ಸ್ ಆಗಿರ್ಬೋದು ಮೊಬೈಲ್ ಫೋನ್ಸ್ ಆಗಿರ್ಬೋದು, ಸೋಷಿಯಲ್ ಮೀಡಿಯಾನ ರೆಡ್ಯೂಸ್ ಮಾಡ್ರಿ. ಏನಪ್ಪ ಈ ಸದ್ಯ ಏನೋ ಒಂದು ಕ್ಲಾಸ್ ಇದೆನಾ ಎಷ್ಟು ಬೇಕೋ ಅಷ್ಟು. ಈಗ ಮೈ ಇಲ್ಲೇ ಒಂದು ಸೊಳ್ಳೆ ಕಚ್ತದೆ ಅನ್ಕೊಂಡ್ರೆ ಅಷ್ಟೇ ಹಿಂಗ್ ತುರ್ಸ್ಕೋಬೇಕು. ಅದೆಲ್ಲ ಮೈಯೆಲ್ಲ ತುರ್ಸೋತಾರೆ. ಹಂಗೇನೆ ಇರಬೇಕು. ಮೊಬೈಲ್ ಫೋನ್ಸ್ ಅಂದ್ರೆ ಏನೋ ಒಂದಿಟ್ಟು ಯೂಸ್ ಮಾಡ್ತಾರೆ ರೈಟ್. ಅದನ್ನ ನೋಡಿದ್ರೆ ಮುಗೀತು. ಆ ಮೈಂಡ್ ಅಂತೂ ಕುದುರೆ ಟಾಂಗ ಇದ್ದಂಗೆ ಇರ್ಬೇಕು. ಅಷ್ಟೇನೆ ಅಷ್ಟೇನೆ. ಸೋಷಿಯಲ್ ಮೀಡಿಯಾ ಅಂತೂನು ಮುಗಿದೋಯ್ತು. ಇದನ್ನಂತೂ ಎಂಡ್ ಮಾಡ್ಬೇಕು. ಮುಗಿದೋಯ್ತು. ಓಕೆ. ಸೊ ಅದಕ್ಕೇನು ಇಂಪಾರ್ಟೆನ್ಸ್ ಕೊಡಬೇಡ್ರಿ. ಸೊ ಅದನ್ನೇ ನೀವು ಮಾಡ್ರಿ. ಅವಾಯ್ಡ್ ಯು ವೇಸ್ಟಿಂಗ್ ಟೈಮ್ ಆನ್ ಅನ್ನೆಸೆಸರಿ ಸ್ಕ್ರೀನ್ ಆಕ್ಟಿವಿಟೀಸ್‌ನ ಮಾಡೋದು. ಸುಮ್ ಸುಮ್ಮನೆ ಒಂದು ನೋಡ್ತಾ ಇನ್ನೊಂದು ಈಗ ಏನೋ ನಮ್ದೇ ವಿಡಿಯೋ ನೋಡ್ತಿರ್ತೀರ ಅನ್ಕೊಳಿ. ಅದಾದ ನಂತರ ಮತ್ತೊಂದು ಬೇರೆದ್ ನೋಡ್ಕೊಂತ ಕೂರೋದು. ಆ ರೀತಿ ಮಾಡ್ಬೇಡ್ರಿ. ಮೈಂಡ್ ಬಹಳ ಫಿಕ್ಸ್ ಆಗಿರ್ಬೇಕಂತ. ಮೈಂಡ್ ಈಸ್ ಲೈಕ್ ಮಂಕಿ ಅಂತ ಹೇಳ್ತೀನಿ. ಅದು ಕೋತಿ ಇದ್ದಂಗೆ ಇರ್ತದೆ. ಸ್ವಲ್ಪ ಲೂಸ್ ಬಿಟ್ರೆ ಮುಗಿದೋಯ್ತು. ಅದಕ್ಕೆ ನೀವು ಫೋಕಸ್ ಮಾಡಬೇಕಾದ್ದು ಸ್ಟಡೀಸ್ ಮೇಲೆ ಇರಲಿ. ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಹೆಲ್ತಿ ಹ್ಯಾಬಿಟ್ಸ್ ಬಗ್ಗೆ ನೀವು ಜಾಸ್ತಿ ಫೋಕಸ್ ಮಾಡ್ಬೇಕಾಗತ್ತೆ. ನಿಮ್ಮ ಸ್ಟಡಿ ಮತ್ತು ಹೆಲ್ತಿ ಹ್ಯಾಬಿಟ್ಸ್ ಎಷ್ಟು ಯೂಸ್ ಮಾಡಬೇಕು, ಎಷ್ಟು ಯೂಸ್ ಮಾಡಬಾರ್ದು ನೋಡ್ರಿ. ಸೊ ಅದನ್ನೇ ಯಾವಾಗ ಯೂಸ್ ಮಾಡ್ಬೇಕು ಅಷ್ಟೇನೆ ಮುಗೀತು. ಇಲ್ಲಿಗ ಸ್ವಿಚ್ ಆಫ್ ಮುಗೀತು. ಫ್ಲೈಟ್ ಮೋಡ್ ತೆಗೆದಿಟ್ಬಿಡ್ರಿ. ಏನು ಅವಶ್ಯಕತೆ ಇಲ್ಲ. ಓಕೆ. ಆ ರೀತಿ ಮಾಡೋದು. ಸೊ ಈ ರೀತಿ ಮಾಡ್ರಿ. ಇದು ಮಜಾ ಅನ್ಸುತ್ತೆ ರೀ. ನಮ್ಮದೇ ಆದ ಸ್ಟಡಿ ಟೇಬಲ್ ಆಗಿರ್ಬೋದು, ನಮ್ಮದೇ ಆದ ಟೈಮ್ ಟೇಬಲ್ ಆಗಿರ್ಬೋದು. ಸೊ ಏನ್ ಮಾಡ್ಬೇಕು, ಏನ್ ಮಾಡ್ಬಾರ್ದು ಹೈ ಲೆವೆಲ್ ಮೇಂಟೈನ್ ಮಾಡಿ ಸ್ಟೂಡೆಂಟ್ಸ್. ಅದ್ನೇ ಅಲ್ಲ ನಾನು ಹೇಳೋದು. ಐಎಎಸ್, ಕೆಎಎಸ್ ಅನ್ಕೊಳ್ರಿ ಅಂತ ಹೇಳೋದು. ಅದಕ್ಕೇನೆ ಆ ಲೆವೆಲ್ ಇರ್ಲಿ ನಿಮ್ಮ ಸ್ಟಡಿ. ನೋಡಿದ್ರೆ ಟೀಚರ್ ಪರೇಶಾನ್ ಆಗ್ಬೇಕು. ನಿಮ್ಮ ಪೇರೆಂಟ್ಸ್ ಖುಷಿ ಪಡ್ಬೇಕು. ಆ ರೀತಿಯಾಗಿರ್ಲಿ ನಿಮ್ಮ ಸ್ಟಡಿ ಅನ್ನೋದು. ಓಕೆ. ರೈಟ್. ಸೊ ಆಸ್ಕ್ ಡೌಟ್ಸ್ ವಿಥೌಟ್ ಫಿಯರ್. ಅದನ್ನ ನಾನು ಮುಂಚೆನೆ ಹೇಳಿದೀನಿ. ಕ್ಲಾರಿಫೈ ಡೌಟ್ಸ್ ಇಮಿಡಿಯೇಟ್ಲಿ ವಿತ್ ದ ಟೀಚರ್ಸ್ ಆರ್ ಕ್ಲಾಸ್‌ಮೇಟ್ಸ್. ಸೊ ಇಲ್ಲಿ 2 ಆಪ್ಷನ್ಸ್ ಆಗಿವಂರಿ. ಒಂದು ನಿಮ್ಮ ಕ್ಲಾಸ್‌ಮೇಟ್ಸ್ ಜೊತೆಗೂನು ಡಿಸ್ಕಸ್ ಮಾಡ್ಕೋಬೋದಾ? ಟೀಚರ್ಸ್ ಜೊತೆಗೂ ಡಿಸ್ಕಸ್ ಮಾಡ್ಬೋದು. ಫಸ್ಟ್ ನಾನು ಇಂಪಾರ್ಟೆನ್ಸ್ ಕೊಡೋದು ಬೆಟರ್ ಡಿಸ್ಕಸ್ ವಿತ್ ದ ಕ್ಲಾಸ್‌ಮೇಟ್ಸ್. ಅಷ್ಟು ಮೇಲೆ ಗೊತ್ತಾಗಲಿಲ್ಲ ಟೀಚರ್ಸ್ ಸೀದಾ ಹೋಗಿ ಕೇಳ್ರಿ. ಇಲ್ಲ ಸರ್ ನಾವು ಡೈರೆಕ್ಟ್ ನಮ್ಮ ಕ್ಲಾಸ್‌ಮೇಟ್ಸ್ ಅಷ್ಟೊಂದು ಸರಿ ಇರಲ್ಲ. ಡೈರೆಕ್ಟ್ ಟೀಚರ್ ಈಸ್ ದ ಬೆಸ್ಟ್ ಗೈ. ಸೀದಾ ಹೋಗ್ರಿ ನಿಮ್ಮ ಡೌಟ್ಸ್‌ಗಳನ್ನ ಕೇಳಲಿಕ್ಕೆ ಹೆದರ್ಕೋಬ್ಯಾಡ್ರಿ. ಫಿಯರ್‌ನೆಸ್ ಬೇಕಾಗಿಲ್ಲ. ನಾವಿರೋದೇ ಟೀಚರ್ಸ್ ಇರೋದೇ ನಿಮ್ಗೋಸ್ಕರ. ನಿಮ್ ಸಂಬಂಧ ಅಷ್ಟೊಂದು ಪೇಮೆಂಟ್ ಕೊಡ್ತಿರ್ತಾರೆ. ನಿಮ್ ಡೌಟ್ಸ್ ಕ್ಲಿಯರ್ ಮಾಡಿದ್ರೆ ನಾವೆಂತ ಟೀಚರ್ಸ್ ರೀ? ಓಕೆ. ಸೊ ಅದನ್ನ ನೀವು ಮಾಡಬೇಕು. ಅದು ಡೌಟ್ಸ್ ಇದನ್ನ ಸೀದಾ ರೈಸ್ ಯುವರ್ ಹ್ಯಾಂಡ್ಸ್ ರೀ. ಖುಷಿಯಾಗಿ. ಈ ರೀತಿ ಅಟ್ಮಾಸ್ಫಿಯರ್ ಇದು ನಂತರ ನಮ್ಮ ಇಂಡಿಯನ್ ಎಜುಕೇಶನ್ ಸಿಸ್ಟಮ್ ಒಂದು ಅಂತ ಕೇಳ್ತೀವಿ. ಅದನ್ನ ಬಿಟ್ಟು ಕ್ವೆಶ್ಚನ್ ಕೇಳೋದಕ್ಕೆ ಯಾಕಂದ್ರೆ ನೋಡೋದು ಮಾಡೋದು ಆದ್ರೆ ಅದು ತಪ್ಪಾಗತ್ತೆ ಟೀಚರ್ಸ್‌ದು. ಸೊ ಹೆಲ್ತ್ ಇರ್ಲಿ. ಸೊ ಪ್ಲೆಜರ್ ಅಟ್ಮಾಸ್ಫಿಯರ್ ಇರ್ಲಿ. ಅದೊಂದು ನಾನು ಹೆಲ್ತ್ ಡಿಸ್ಕಷನ್ ಅಂತ ಕರಿತಿರ್ತೀನಿ. ಸೊ ಡೌಟ್ಸ್ ಇದನ್ನ ರೈಸ್ ಯುವರ್ ಹ್ಯಾಂಡ್ಸ್ ಅಂಡ್ ಆಸ್ಕ್ ಕ್ವೆಶ್ಚನ್ ಟು ಟೀಚರ್. ಟೀಚರ್ ಅಷ್ಟು ಪ್ಲೆಜರ್ ವೇದಲ್ಲಿ ತಗೋತಾರೆ. ಖಂಡಿತವಾಗ್ಲೂ ಹೆಚ್ಚಿನ ಟೀಚರ್ಸ್ ತಗೋತಾರೆ. ತಗೊಳ್ಳಿಲ್ಲ ಅಂದ್ರೆ ತಗೊಳ್ಳೇಬೇಕಾಗತ್ತೆ. ನಿರ್ವಹಣೆ ಇಲ್ಲ. ಅದು ಈಗ ಚೈಲ್ಡ್ ಸೆಂಟರ್ಡ್ ಎಜುಕೇಶನ್ ಇದೆ. ಅವ್ರು ಆನ್ಸರ್ ಮಾಡಲೇಬೇಕಾಗತ್ತಾ? ಮಾಡ್ತಾರೆ ಟೀಚರ್ಸ್. ಹಂಗೇನಿಲ್ಲ ಯಾರು ಟೀಚರ್ಸ್‌ಗಳ್ನು. ಓಕೆ. ಆಂಡ್ 11th ಒನ್ ಡೆವಲಪ್ ಗುಡ್ ರೀಡಿಂಗ್. ನಾನು ಹೇಳೋದು ವಿದ್ಯಾರ್ಥಿಗಳಿಗೆ ಜಾಸ್ತಿ ನೀವು ಕೇಳ್ರಿ ನಾವು ಹೇಳ್ತೀವಂತೆ. ಸೊ 11th ಒನ್ ಡೆವಲಪ್ ಗುಡ್ ರೀಡಿಂಗ್ ಹ್ಯಾಬಿಟ್ಸ್‌ನ. ಹೌದ್ರಿ. ಒಂದ್ಸಲ ಇದು ಹ್ಯಾಬಿಟ್ ಬೆಳ್ಳಿ. ಏನಂತಂದ್ರೆ ಜೊತೆಗೆ ನ್ಯೂಸ್ ಪೇಪರ್ಸ್ ಆಗಿರ್ಬೋದು, ಇಂಗ್ಲಿಷ್ ಆರ್ಟಿಕಲ್ಸ್ ಆಗಿರ್ಬೋದು, ಕನ್ನಡ ಪ್ಯಾಸೇಜ್‌ಗಳನ್ನ ಓದ್ರಿ. ಅವಾಗ ನಿಮ್ಮ ವೊಕ್ಯಾಬ್ಯುಲರಿ ಹೆಚ್ಚಾಗುತ್ತೆ, ಕಾಂಪ್ರಿಹೆನ್ಷನ್ ಹೆಚ್ಚಾಗುತ್ತೆ. ಸಾಧ್ಯ ಆದ್ರೆ ಮಾಡ್ರಿ, ಸಾಧ್ಯ ಇಲ್ದ್ರೆ ಬಿಡ್ರಿ. ಏನು ತೊಂದ್ರೆ ಇಲ್ಲ. ಸೊ ಯಾಕಂದ್ರೆ ನಮ್ಮ ಮಕ್ಕಳಿಗಂತೂ ಅದೇ ಓದ್ಬೇಕಾದ್ರೆ ಸಿಕ್ಕಾಪಟ್ಟೆ ಇರುತ್ತೆ. ಟೈಮ್ ಮ್ಯಾನೇಜ್ಮೆಂಟ್ ಮಾಡೋದು ಕಷ್ಟ ಆಗುತ್ತೆ. ಅಲ್ಪ ಸ್ವಲ್ಪ ಟೈಮ್ ಸಿಕ್ಕರೆ ಒಂದ್ ಸ್ವಲ್ಪ ಇದ್ರ ಕಡೆ ಗಮನ ಕೊಡ್ರಿ. ನ್ಯೂಸ್ ಪೇಪರ್ಸು ಒಂದು ಯಾವುದೇ ಲಿಟ್ರೇಚರ್ ಆಗಿರ್ಬೋದು. ಸೊ ಎಕ್ಸ್ಟ್ರಾ ನಾಲೆಡ್ಜ್ ಬೇಕಾಗತ್ತೆ ರೀ. ಬರೇ ನಮಗ ಟೆಕ್ಸ್ಟ್ ಬುಕ್ ಸಣ್ಣ ಸಣ್ಣ ಸ್ಟೋರೀಸ್‌ಗಳಾಗಿರ್ಬೋದು. ಸಣ್ಣ ಸಣ್ಣ ಸ್ಟೋರೀಸ್ ಅಷ್ಟೇನೆ. ನಾವೆಲ್‌ಗಳು ಓದ್ಲಿಕ್ಕೆ ಹೋಗ್ಬೇಡ್ರಿ. ಬೇಕಾಗಿಲ್ಲ. ಆಫ್ಟರ್ ಎಸ್-ಎಸ್-ಎಲ್-ಸಿ ಓದೋರಿ ಅಂತ. ಓಕೆ. ಸಣ್ಣ ಸಣ್ಣ ಕಥೆಗಳಾಗಿರ್ಬೋದು. ನ್ಯೂಸ್ ಪೇಪರ್ಸ್ ಇಂಗ್ಲಿಷ್‌ನ ಓದ್ರಿ. ಸೊ ಅವು ನಮಗೆ ಮೈಂಡ್‌ನ ಬೂಸ್ಟ್ ಮಾಡ್ತವೆ. ಓಕೆ. ಸ್ವಲ್ಪ ಸ್ವಲ್ಪ ಇರ್ಲಿ. ಅಷ್ಟೊಂದು ಬೇಕಾಗಿಲ್ಲ. ಆಂಡ್ ಟೇಕ್ ಕೇರ್ ಆಫ್ ಹೆಲ್ತ್. ಇದು 100% ಬೇಕು. ಚೆನ್ನಾಗಿ ನಿದ್ರೆ ಮಾಡ್ರಿ. ಈಟ್ ನ್ಯೂಟ್ರಿಯಸ್ ಫುಡ್. ಚೆನ್ನಾದ ಊಟವನ್ನು ಮಾಡ್ರಿ. ಡ್ರಿಂಕ್ ಇನಫ್ ವಾಟರ್. ಎಷ್ಟು ಬೇಕೋ ಅಷ್ಟು ನೀರನ್ನು ಕುಡ್ರಿ. ಎಕ್ಸರ್ಸೈಸ್ ರೆಗ್ಯುಲರ್ಲಿ ಒಂದಿಷ್ಟು ಯೋಗ ಎಕ್ಸರ್ಸೈಸ್ ಮಾಡ್ರಿ. ಈ ರೀತಿ ಮಾಡ್ರಿ. ಸೊ ನಮ್ಮ ಹೆಲ್ತ್ ಬಹಳಷ್ಟು ಇಂಪಾರ್ಟೆಂಟ್ ರೀ. ನಮ್ಮ ಹೆಲ್ತ್ ನಾವು ಊಟ ಚೆನ್ನಾಗಿ ಮಾಡ್ರಲ್ಲ. ಸೊ ಊಟ ಚೆನ್ನಾಗಿ ಮಾಡ್ರಿ. ಒಳ್ಳೆ ಊಟನ ಎಕ್ಸರ್ಸೈಸ್ ಇರ್ಲಿ. ಫ್ರೂಟ್ಸ್ ತಿನ್ರಿ. ಆಮ್, ನಮ್ಮ ಹೆಲ್ತ್ ಬಹಳಷ್ಟು ಇಂಪಾರ್ಟೆಂಟ್ ರೀ. ಎಲ್ಲ ಓದಿರ್ತೀವಿ. ಆ ಟೈಮ್‌ದಲ್ಲಿ ಹೆಲ್ತ್ ಕೈ ಕೊಟ್ರೆ ಹೆಂಗ್ರಿ? ಹೌದೇನು? ನಮ್ಮ ಎನರ್ಜಿನೂ ಬೇಕಲ್ಲ. ನಮ್ಮ ಆಕ್ಟಿವ್‌ನೆಸ್ ಎದರಲ್ಲಿ ಇರುತ್ತೆ ರೀ. ಒಳ್ಳೆ ನೀರು ಎಷ್ಟು ನೀರು ಬಾಟಲ್ ಕಂಟಿನ್ಯೂಯಸ್ ಇಟ್ಕೊಳ್ರಿ. ಕಂಟಿನ್ಯೂಯಸ್ ಕುಡಿತಾ ಕೂತ್ಕೋಬೇಡ್ರಿ. ನಾನು ಹೇಳೋದು ಒಂದೇನೆ. ಯಾವಾಗ ಆ ಶರೀರಕ್ಕೆ ಅವಶ್ಯಕತೆ ಇದೆಯೋ ಅದು ಕೇಳುತ್ತಾ ಅವಾಗ ಅದನ್ನ ಚೆನ್ನಾಗಿ ನೀರನ್ನು ಕೊಡ್ರಿ. ಸುಮ್ಮನೆ ಒಂದಿಷ್ಟು ಆದ ತಕ್ಷಣ ವೈಲ್ ದ ಟೀಚರ್ ಎಕ್ಸ್‌ಪ್ಲೇನ್ ಇನ್ ದ ಕ್ಲಾಸಸ್ ಆ ಟೈಮ್‌ದಲ್ಲಿ ಸಿಪ್ಪಿಂಗ್ ಮಾಡೋದು ಅದೆಲ್ಲ ತಪ್ಪನ್ಸುತ್ತೆ. ಕಾನ್ಸಂಟ್ರೇಷನ್ ಹೋಗುತ್ತೆ. ಟೀಚರ್ಸ್ ಆಯ್ತು ಆಸ್ ವೆಲ್ ಆಸ್ ಯುವರ್ಸ್ ಆಯ್ತು. ಏನಪ್ಪ ಇನ್ ಕೇಸ್ ಎಮರ್ಜೆನ್ಸಿ ಏನೋ ಬೇಕಾಗಿತ್ತು ಅದು ಮಾಡಿದ್ರೆ ಆ ಟೈಮ್‌ದಲ್ಲಿ ಓಕೆ ಕುಡ್ರಿ. ಸುಮ್ನೆ ಆಗಾಗ ಕುಡ್ಕೋತ ಅದು ಹ್ಯಾಬಿಟ್ ಇಲ್ಲ. ಸೊ ಒಂದ್ ಪೀರಿಯಡ್ ಆದ ತಕ್ಷಣ ಎಷ್ಟು ಬೇಕೋ ಅಷ್ಟು ನೀರನ್ನು ಕುಡ್ದು ಬಿಡ್ರಲ್ಲ. ಅವಾಗ ನಡೆಯುತ್ತೆ.
ಸೊ ಆ ರೀತಿ ಚೆನ್ನಾಗಿ ಊಟ ಮಾಡ್ರಿ, ಊಟ ಚೆನ್ನಾಗಿರ್ಲಿ, ನಿದ್ರೆ ಚೆನ್ನಾಗಿ ಮಾಡ್ರಿ. ಓಕೆ, ಸಿಕ್ಕಾಪಟ್ಟೆ ರಾತ್ರಿ ಬೆಳತನ ಕೂತ್ಕೊಂಡು ಕೂತ್ಕೋಬೇಡ್ರಿ. ಓಕೆ, ಎಕ್ಸರ್ಸೈಸ್ ಮಾಡ್ತಾ ಬನ್ನಿ, ಸ್ವಲ್ಪ ಎಕ್ಸರ್ಸೈಸ್, ಸೂರ್ಯ ನಮಸ್ಕಾರ, ಸೊ ಯೋಗಗಳನ್ನ, ವಾಕಿಂಗು, ರನ್ನಿಂಗ್ ಅದನ್ನು ಮಾಡ್ತಾ ಬನ್ನಿ. ಆ್ಯಂಡ್ ಮೇಂಟೈನ್ ಡಿಸಿಪ್ಲಿನ್ ಅಂಡ್ ರೆಸ್ಪೆಕ್ಟ್. ವಾ, ಡಿಸಿಪ್ಲಿನ್ ಅನ್ನ ಮೇಂಟೈನ್ ಮಾಡ್ರಿ, ರೆಸ್ಪೆಕ್ಟ್ ಕೊಡೋದನ್ನ ಕಲೀರಿ ಟೀಚರ್ಸ್. ಸಾರಿ, ರೆಸ್ಪೆಕ್ಟ್ ಕೊಡೋದನ್ನ ಕಲೀರಿ ಡಿಯರ್ ಸ್ಟೂಡೆಂಟ್ಸ್. ನೀವು ಬೇರೆಯವ್ರಿಗೆ ರೆಸ್ಪೆಕ್ಟ್ ಕೊಟ್ಟರೆ ತಾನೇ ಅವರು ದೇ ಕ್ಯಾನ್ ಗಿವ್ ರೆಸ್ಪೆಕ್ಟ್ ನಿಮಗೆ. ಸೊ ಅದನ್ನ ನೀವೇ ಕೊಡ್ತಾ ಇಲ್ಲ ಅಂದ್ರೆ ಹೌ ಯು ಆರ್ ಎಕ್ಸ್ಪೆಕ್ಟಿಂಗ್ ರೆಸ್ಪೆಕ್ಟ್ ಫ್ರಮ್ ದ ಅದರ್ಸ್. ಆ್ಯಂಡ್ ನೀವೇ ಡಿಸಿಪ್ಲಿನ್ ಇಲ್ಲ ಅಂದ್ರೆ ನೀವು ಹೆಂಗೆ ರಿಸಲ್ಟ್ ಎಕ್ಸ್ಪೆಕ್ಟ್ ಮಾಡ್ತೀರಿ? ಅದಕ್ಕಾಗಿ ಟೀಚರ್ಸ್ ಆಗಿರ್ಬೋದು, ಪೇರೆಂಟ್ಸ್ ಆಗಿರ್ಬೋದು, ಕ್ಲಾಸ್ಮೇಟ್ಸ್ ಆಗಿರ್ಬೋದು, ಸ್ಕೂಲ್ ರೂಲ್ಸ್ಗಳಿಗೆ ನೀವು ಡಿಸಿಪ್ಲಿನ್ ಅಥವಾ ರೆಸ್ಪೆಕ್ಟ್ ಕೊಡ್ರಿ. ಸೊ ಆಟೋಮೆಟ್ಲಿ ಎಲ್ಲರೂ ನಿಮಗೆ ರೆಸ್ಪೆಕ್ಟ್ ಕೊಡ್ತಾರೆ. ಅದನ್ನ ನಾವು ಕಲ್ಕೋಬೇಕು. ಸುಮ್ಮನೆ ಆಗಿರ್ಬೋದು, ಟೀಚರ್ಸ್ ಹೋಗ್ತಿರ್ತಾರೆ, ಅದನ್ನ ಬಿಟ್ಟು ಯಾಕಂದ್ರೆ ಆಗಿರ್ಬೋದು, ಸೊ ಹೋಗೋದು ಅಥವಾ ಒಂದು 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 ವಿಶ್ ಕೂಡ ಮಾಡದೇ ಇರೋದಾಗಿರ್ಬೋದು, ನಮ್ಮ ಹೆಲ್ ವಿದ್ಯಾರ್ಥಿಗಳ ನಡುವೆ ಒಳ್ಳೆ ಸಂಭಾಷಣೆ ಇರ್ತಾ ಇದ್ದಾರೆ, ವಂಕ್ ಮಾತಾಡೋದಾಗಿರ್ಬೋದು, ನೆಗೆಟಿವ್ ಮಾತಾಡೋದಾಗಿರ್ಬೋದು, ಅದನ್ನ ಬಿಡ್ರಿ. ನಮ್ಮ ಟೀಚರ್ಸ್ ಆಮೇಲೆ ಪೇರೆಂಟ್ಸ್‌ಗೆ, ನಿಮ್ಮ ಕ್ಲಾಸ್‌ಮೇಟ್ಸ್‌ಗೆ ರೆಸ್ಪೆಕ್ಟ್ ಕೊಡೋದನ್ನ ಕಲ್ತ್ಕೊಳ್ರಿ. ಆ್ಯಂಡ್ 14th ಒನ್, ಪಾರ್ಟಿಸಿಪೇಟ್ ಇನ್ ಸ್ಕೂಲ್ ಆಕ್ಟಿವಿಟೀಸ್. ಯಾವುದೇ ಆಕ್ಟಿವಿಟೀಸ್ ಇರಲಿ, ನಿಮ್ಗೆ ಸಾಧ್ಯ ಆದಷ್ಟು ಸ್ಪೋರ್ಟ್ಸ್, ಕಲ್ಚರಲ್ ಪ್ರೋಗ್ರಾಮ್ಸ್, ಡಿಬೇಟ್ಸ್, ಕಾಂಪಿಟಿಷನ್ಸ್‌ಗಳಲ್ಲಿ ಅದನ್ನ ನೀವು ಪಾರ್ಟಿಸಿಪೇಟ್ ಮಾಡೋದನ್ನ ಕಲ್ತ್ಕೊಳ್ರಿ. ಯಾವುದೇ ಇರಲಿ, ಎಷ್ಟು ಸಾಧ್ಯ ಅಷ್ಟು. ವಿನ್ ಆಗ್ಲೇಬೇಕಂತಲ್ಲ, ವಿನ್ನಿಂಗ್ ಸಂಬಂಧ ಅಲ್ಲ ಅವು ಆಕ್ಚುಲಿ. ಅವು ನಿಮ್ಮ ಪರ್ಸನಾಲಿಟಿ ಡೆವಲಪ್‌ಮೆಂಟ್ ಮಾಡೋ ಸಂಬಂಧ ಇರ್ತಾವೆ. ನಿಮಗೆ ಬಂದರೆ ಫಸ್ಟ್ ಬಂದರೆ ಅಷ್ಟೇ ವಿನ್ ಮಾಡೋ ಸಂಬಂಧ ಅಲ್ಲ. ನಿಮ್ಮಲ್ಲಿರುವಂಥ ವೈಯಕ್ತಿಕ ಗುಣಗಳನ್ನ, ವ್ಯಕ್ತಿತ್ವ ವಿಕಾಸನಗಾಗಿ ಇರುವಂಥವು ಯಾವುದೇ ಇರಲಿ, ಪೇಂಟಿಂಗ್ಸ್ ಇರ್ಬೋದು, ಆರ್ಟ್ಸ್ ಇರ್ಬೋದು, ಮ್ಯೂಸಿಕ್ ಸ್ಟೇಜಸ್ ಆಗಿರ್ಬೋದು, ಇವು ಚಾಲೆಂಜಸ್ ಆಗಿರ್ಬೋದು, ಆರ್ಟ್, ಇವು ಏನೇ ಇರಲಿ, ಆಕ್ಟಿವಿಟೀಸ್‌ಗಳಲ್ಲಿ ಪಾರ್ಟಿಸಿಪೇಟ್ ಮಾಡ್ರಿ. ಅದರ ಅಟ್ಮಾಸ್ಫಿಯರ್ ಭಾಳ ಚೆನ್ನಾಗಿರುತ್ತೆ, ಮೈಂಡ್ ರಿಲೀಫ್ ಇರುತ್ತೆ, ಖುಷಿ ಅನ್ಸುತ್ತೆ. ಓಕೆ, ಈ ರೀತಿ ವಾತಾವರಣ ಇರ್ಬೇಕ್ರಿ. ಓಕೆ, ಆ್ಯಂಡ್ ಸ್ಟೇ ಪಾಸಿಟಿವ್ ಆ್ಯಂಡ್ ಕಾನ್ಫಿಡೆಂಟ್. ಬ್ಯೂಟಿಫುಲ್ ರೀ. ಯಾವಾಗಲೂ ಪಾಸಿಟಿವ್ ವಿಚಾರ ಮಾಡ್ತಾ ಬನ್ನಿ, ನೆಗೆಟಿವ್‌ನ ಬಿಟ್ಬಿಡ್ರಿ. ಕಾನ್ಫಿಡೆನ್ಸ್ ಆಗಿರ್ರಿ. ಯಾಕಂದ್ರೆ ಬಿಲೀವ್ ಇನ್ ಯುವರ್ ಸೆಲ್ಫ್. ಮೊದಲು ನಿಮ್ಮ ನಂಬಿಕೆ ನಿಮ್ಮ ಮೇಲೆ ಇರಲಿ. ಅದೇ ಹೇಳೋದು. ನಿಮ್ಮ ನಂಬಿಕೆ ನಿಮ್ಮ ಮೇಲಿರಲಿ. ಕನ್ಸಿಸ್ಟೆಂಟ್ ಎಫರ್ಟ್ ಈಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಫಿಯರ್ ಆಫ್ ಎಕ್ಸಾಮ್ಸ್. ನಿರಂತರತೆ ಇರಲಿ ಸ್ಟಡಿದಲ್ಲಿ, ಖಂಡಿತವಾಗಲೂ ನಿಮಗೆ ಕಾನ್ಫಿಡೆನ್ಸ್ ಕೊಡುತ್ತೆ. ಅದನ್ನ ಬಿಟ್ಟು ನೀವೇನಾದ್ರೂ ಒಂದಿನ ಓದೋದು, ಒಂದಿನ ಇಲ್ಲ. ಹಗಲು ರಾತ್ರಿ ಓದೋದು, ಒಂದಿನ ಎಂಜಾಯ್ ಮಾಡೋದು, ಅದು ಅಲ್ಲ. ಸೊ ನಡಿಗೆ ಇರಲಿ, ಒಂದೇ ರೀತಿ ಇರಲಿ, ಸ್ಟಡಿ ಒಂದೇ ರೀತಿ ಇರಲಿ, ಡೆಫಿನೆಟ್ಲಿ ನೀವು ಗೋಲನ್ನ ರೀಚ್ ಮಾಡ್ತೀರಿ. ಆಮೇಲೆ ಒಂದ್ಸಲ ಸಿಕ್ಕಾಬಿಡೋದು ಅಲ್ಲ. ಸೊ ಸ್ಟೇ ಪಾಸಿಟಿವ್ ಆಗಿರ್ರಿ. ಅವಾಗ ಕಾನ್ಫಿಡೆನ್ಸ್ ಇರುತ್ತೆ. ನಿರಂತರತೆ ಇರಲಿ, ಖಂಡಿತವಾಗ್ಲೂ ಒಳ್ಳೆ ರಿಸಲ್ಟ್ ಬಂದೇ ಬರುತ್ತೆ. ದೀಸ್ ಆಲ್ ಆರ್ ದ 15 ಟಿಪ್ಸ್ ದೇ ಕ್ಯಾನ್ ಚೇಂಜ್ ಯುವರ್ ಲೈಫ್ ರೀ. ನಿಮ್ಮ ಲೈಫ್‌ನೇ ಚೇಂಜ್ ಮಾಡುವಂಥ 15 ಟಿಪ್ಸ್‌ಗಳನ್ನ ನಾವು ಡಿಸ್ಕಷನ್ ಮಾಡ್ತೇವೆ. ನಾನು ಆಸ್ ಯೂಸುವಲ್ ಹೇಳೋದು ಸಿಂಪಲ್ ಸ್ಯಾಂಪಲ್ ಅಕಾಡೆಮಿಕ್ ಇಯರ್ ರೆಸಲ್ಯೂಷನ್ಸ್‌ಗಳನ್ನ ನಾನು ಹೇಳ್ತೀನಿ ಕೊನೆಗೆ ಅಂದಿದ್ದೆ. ಸೊ ಸರ್, ವಾಟ್ ಆರ್ ದ ರೆಸಲ್ಯೂಷನ್ಸ್‌ಗಳನ್ನ ನಾವು ಮಾಡ್ಕೋಬೇಕಾಗತ್ತೆ? ರೆಸಲ್ಯೂಷನ್ಸ್‌ಗಳು ಏನೇನು ಅಂತಂದ್ರೆ, ಫಸ್ಟ್ ಒನ್, ಐ ವಿಲ್ ಸ್ಟಡಿ ಡೈಲಿ ವಿಥೌಟ್ ಪೋಸ್ಟ್‌ಪೋನಿಂಗ್ ವರ್ಕ್ ಅನ್ನೋದನ್ನ ರೆಸಲ್ಯೂಷನ್ ಹಾಕೋರಿ. ಯಾವುದೇ ಕೆಲಸ ಇರಲಿ ಅವತ್ತಿಂದ ಅವತ್ತೇ ಮಾಡ್ತೀನಿ, ಯಾವುದೇ ಪೋಸ್ಟ್‌ಪೋನಿಂಗ್ ಮಾಡೋದಿಲ್ಲ ಅನ್ನೋದನ್ನ ಹಾಕೊಳ್ರಿ. ಆ್ಯಂಡ್ ಐ ವಿಲ್ ಅಟೆಂಡ್ ಸ್ಕೂಲ್ ರೆಗ್ಯುಲರ್ಲಿ ಆ್ಯಂಡ್ ಪಂಕ್ಚುಯಾಲಿಟಿ ಅನ್ನೋದನ್ನ ಹಾಕೊಳ್ರಿ. ಐ ವಿಲ್ ರಿವೈಸ್ ಎವ್ರಿ ಲೆಸನ್ ಆನ್ ದ ಸೇಮ್ ಡೇ ಅನ್ನೋದನ್ನ ಹಾಕೊಳ್ರಿ. ಐ ವಿಲ್ ರೆಡ್ಯೂಸ್ ಡಿಸ್ಟ್ರಾಕ್ಷನ್ಸ್ ಆಗಿರ್ಬೋದು ಆ್ಯಂಡ್ ಯೂಸ್ ಟೈಮ್ ವೈಸ್ಲಿ ಅನ್ನೋದನ್ನ ಹಾಕೊಳ್ರಿ. ಡಿಸ್ಟ್ರಾಕ್ಷನ್ಸ್ ಯಾವತ್ತೂ ಅದನ್ನ ದೂರ ಇರ್ರಿ, ಟೈಮನ್ನು ಚೆನ್ನಾಗಿ ಯೂಸ್ ಮಾಡ್ಕೊಳ್ರಿ. ಐ ವಿಲ್ ಕಂಪ್ಲೀಟ್ ಹೋಮ್‌ವರ್ಕ್ ಸಿನ್ಸಿಯರ್ಲಿ ಅನ್ನೋದನ್ನ ಹಾಕೊಳ್ರಿ. ಆ್ಯಂಡ್ ಜೊತೆಗೆ ಐ ವಿಲ್ ಇಂಪ್ರೂವ್ ಮೈ ಹ್ಯಾಂಡ್ ರೈಟಿಂಗ್ ಆ್ಯಂಡ್ ಪ್ರೆಸೆಂಟೇಷನ್ ಅಂತ ಹಾಕೊಳ್ರಿ. ಆ್ಯಂಡ್ ಐ ವಿಲ್ ರೆಸ್ಪೆಕ್ಟ್ ಟೀಚರ್ಸ್ ಆ್ಯಂಡ್ ಪೇರೆಂಟ್ಸ್ ಹಾಕೊಳ್ರಿ. ಆ್ಯಂಡ್ ಯುವರ್ ಕ್ಲಾಸ್ಮೇಟ್ಸ್ ಆಲ್ಸೋ. ಐ ವಿಲ್ ಮೇಂಟೈನ್ ಕ್ಲೀನ್ನೆಸ್ ಆ್ಯಂಡ್ ಡಿಸಿಪ್ಲಿನ್ ಅಂತ ಹಾಕೊಳ್ರಿ. ಆ್ಯಂಡ್ ಐ ವಿಲ್ ಪ್ರಾಕ್ಟಿಸ್ ಮ್ಯಾಥಮೆಟಿಕ್ಸ್ ಆ್ಯಂಡ್ ಗ್ರಾಮರ್ ರೆಗ್ಯುಲರ್ಲಿ ಅನ್ನೋದು. ಯಾಕೆ ಪ್ರಾಕ್ಟಿಸ್ ಬೇಕಾಗುತ್ತೆ ಮ್ಯಾಥಮೆಟಿಕ್ಸ್ ಆ್ಯಂಡ್ ಗ್ರಾಮರ್. ಆಮೇಲೆ ಐ ವಿಲ್ ವರ್ಕ್ ಹಾರ್ಡ್ ಟು ಸ್ಕೋರ್ ಎಕ್ಸಲೆಂಟ್ ಮಾರ್ಕ್ಸ್ ಇನ್ ಎಸ್-ಎಸ್-ಎಲ್-ಸಿ ಅನ್ನೋದು ಹಾಕೊಳ್ರಿ. ಇದರ ಜೊತೆಗೆ ನಾನು ಹೇಳೋದು ಒಂದು ಮೋಟಿವೇಶನಲ್ ಮೆಸೇಜ್ ಫಾರ್ ದಿ ಎಸ್-ಎಸ್-ಎಲ್ ಸ್ಟೂಡೆಂಟ್ಸ್. ಸಕ್ಸಸ್ ಇನ್ ಎಸ್-ಎಸ್-ಎಲ್-ಸಿ ಇಸ್ ನಾಟ್ ಅಚೀವ್ಡ್ ಇನ್ ಒನ್ ಡೇ. ಒಂದು ದಿನದಲ್ಲಿ ಸಾಧನೆ ಮಾಡುವಂಥದ್ದಲ್ಲ. ಈ ಎಸ್-ಎಸ್-ಎಲ್-ಸಿ ಅಲ್ಲಿ ಸಕ್ಸಸ್ ಮಾಡುವಂಥದ್ದು. ಇಟ್ ಈಸ್ ಅಚೀವ್ಡ್ ಥ್ರೂ ಹೆಂಗೆ ಅಚೀವ್ ಆಗುತ್ತಂದ್ರೆ, ಡೈಲಿ ಸ್ಟಡಿ ಆಗಿರ್ಬೋದು, ಡಿಸಿಪ್ಲಿನ್ ಆಗಿರ್ಬೋದು, ರಿವಿಷನ್ ಆಗಿರ್ಬೋದು, ಕಾನ್ಫಿಡೆನ್ಸ್ ಮೂಲಕ ನೀವು ಅಚೀವ್ ಮಾಡುವಂಥದ್ದು. ಅಂದರೆ ಹೇಳುವಂಥದ್ದು ಒಂದು ಮಾತೇನೆಂದರೆ, ಅ ಗುಡ್ ಬಿಗಿನಿಂಗ್ ಕ್ರಿಯೇಟ್ಸ್ ಅ ಸ್ಟ್ರಾಂಗ್ ಫೌಂಡೇಶನ್ ಫಾರ್ ದಿ ಎಂಟೈರ್ ಅಕಾಡೆಮಿಕ್ ಇಯರ್ ಅನ್ನೋದು ಬಹಳಷ್ಟು ಇಂಪಾರ್ಟೆಂಟ್ ವಿಷಯ. ಒಂದು ಒಳ್ಳೆ ಬಿಗಿನಿಂಗ್, ವೆಲ್ ಬಿಗನ್ ಇಸ್ ಹಾಲ್ಫ್ ಡನ್ ಅಂತಾರಲ್ಲ. ಸೊ ಒಂದು ಒಳ್ಳೆ ಬಿಗಿನಿಂಗ್ ಮಾಡ್ರಿ. ಇವೆಲ್ಲ ಇಟ್ಕೊಂಡು ಸ್ಟಾರ್ಟ್ ಮಾಡ್ರಿ. ಮತ್ತೆ ಇಲ್ಲ ನಾನು ನಾಳೆ 1ನೇ ತಾರೀಕು ಹಿಡಿದು ಮಾಡ್ತೀನಿ ಅದಲ್ಲ. ಇವತ್ತು ಕೇಳಿದ್ರಲ್ಲ, ಇವತ್ತೇ ಸ್ಟಾರ್ಟ್ ಮಾಡ್ರಿ, ಇವತ್ತೇ ಅಪ್ಲೈ ಮಾಡಿ. ಗೊತ್ತಾ? ಈ ರೀತಿ ಮಾಡಿದ್ದಾದಲ್ಲಿ ಸೊ ದಿ ಬೆಸ್ಟ್ ರಿಸಲ್ಟ್ ಬರುತ್ತೆ. ಎಲ್ಲ ನೆನಪು ಇಟ್ಕೊಳ್ರಿ. ರಿಸಲ್ಟ್ ಬಂದ ನಂತರ ನಿಮ್ಮ ತಂದೆ ತಾಯಿಗಳು ಸ್ಟೇಟಸ್, ವಾಟ್ಸಪ್ ಸ್ಟೇಟಸ್ ಹಾಕೋದನ್ನ ನೆನಪಲ್ಲಿ ಇಟ್ಕೊಳ್ರಿ. ಎಲ್ಲ ನಿಮ್ಮ ಫ್ರೆಂಡ್ಸ್, ರಿಲೇಟಿವ್ಸ್ ಒಳ್ಳೆ ರಿಸಲ್ಟ್ ಬಂದರೆ, ನೀವೇ ಫಸ್ಟ್ ರ್ಯಾಂಕ್ ಬಂದಿರ ಅನ್ಕೊಳ್ರಿ. ಸೊ ಇಡೀ ಎಲ್ಲರೂ ತಮ್ಮ ಸ್ಟೇಟಸ್ ಇಟ್ಕೋತಾರಿ. ಅಂತ ಒಂದು ಇಮ್ಯಾಜಿನೇಷನ್ ರೀ. ಅದನ್ನ ಕಲ್ಪನೆ ಮಾಡ್ಕೊಳ್ರಿ. ಸೊ ಆ ಆ ಆ
ಯುಗವನ್ನ, ಆ ಟೈಮನ್ನ ಕಲ್ಪನೆ ಮಾಡ್ಕೊಳ್ರಿ. ಆಫ್ಟರ್ ರಿಸಲ್ಟ್ ಯುಗವನ್ನ ಕಲ್ಪನೆ ಮಾಡ್ಕೊಳ್ರಿ. ಬೈ ಚಾನ್ಸ್ ನೀವು 99 ಮಾಡಿದ್ರೆ 100% ರಿಸಲ್ಟ್ ಮಾಡಿದ್ರಿ, ಯಾರು ಇಡಲ್ರಿ ನಿಮ್ಮ ಇದ್ದವ್ರು ಇಲ್ದವ್ರು ಎಲ್ರು ಕೂಡ ನಿಮ್ದು ಏನ್ ಮಾಡ್ತಾರ, ಸ್ಟೇಟಸ್‌ನ ನಿಮ್ಮ ಫೋಟೋ ಜೊತೆಗೆ ಹಾಕಿಡ್ತಾರ್ರಿ, ಖುಷಿ ಪಡ್ತಾರೆ. ಓಕೆ, ಅದನ್ನೇ ಮಿಸ್ ಮಾಡ್ಕೊಳ್ರಿ ಅಂತ ಹೇಳ್ತಾ, ಎಸ್, ನೆಕ್ಸ್ಟ್ ವಿಡಿಯೋ ಬಗ್ಗೆ ಕಮೆಂಟ್ ಮಾಡ್ರಿ. ಒಂದು ತಯಾರಿ ಮಾಡ್ತಾ ಇದ್ದೀನಿ, ಅದನ್ನ ಹೇಳ್ಬಿಡ್ತೀನಿ ಮಾಡಿ ಸ್ಟೂಡೆಂಟ್ಸ್. ನಾನು ನಿಮಗೆ 2026-27ನೇ ಸಾಲಿಗೆ ನಾನು ನಿಮಗೆ ಏನು ಸಜೆಸ್ಟ್ ಮಾಡ್ತೀನಿ, ಹೆಲ್ಪ್ ಮಾಡ್ತೀನಿ ಅಂದರೆ, ಈಗ LBA ಬಂದಿದೆ ಮಾಡಿ ಸ್ಟೂಡೆಂಟ್ಸ್. LBA ಪ್ರಕಾರ ಈ ಲೆಸನ್ ಅನ್ನ ಡಿಸ್ಕಷನ್ ಮಾಡೋಣ, ಲೈವ್ ಡಿಸ್ಕಷನ್ ಮಾಡೋಣ. ಓಕೆ, ಲೈವ್ ಡಿಸ್ಕಷನ್ ಮಾಡೋಣ. ಎಲ್ ಬಿ ಎ ಪ್ರಕಾರ ಏನ್ ಮಾಡ್ತೇನೆ ಅಂದ್ರೆ, ಆ ಲೆಸನ್ ಚಾಪ್ಟರ್ಸ್ ಗಳನ್ನ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಅದರಲ್ಲಿ ಬರುವಂತ ಎಲ್ಲ ಕ್ವಶನ್ಸ್ ಗಳನ್ನ ಈಸಿ ಆದ ವೇದಲ್ಲಿ ದಿ ಬೆಸ್ಟ್ ಆನ್ಸರ್ಸ್ ಡಿಸ್ಕಸ್ ಮಾಡ್ಬಿಡೋಣ. ಈ ರೀತಿ ಮಾಡಿದ್ದೆ ಅದು ಡೆಫಿನೆಟ್ಲಿ ಎಂದ 100% ರಿಸಲ್ಟ್ ನಮ್ಮ ಇಂಗ್ಲಿಷ್ ಅಂದ್ರೆ ಪಕ್ಕ ರೀ. ಅದನ್ನ ನಾನು ಮಾಡಿ ತೋರಿಸ್ತೀನಿ, ನಿಮಗೆ ಹೆಲ್ಪ್ ಮಾಡ್ತೇನೆ ಅಂತ. ಅದಕ್ಕೆ ಸಾಧ್ಯ ಆದಷ್ಟು ಮಟ್ಟಿಗೆ ಯಾರಾದ್ರು ಸಪೋರ್ಟಿವ್ ಆಗಿ ಮಾಡೋದಿದ್ರೆ ಚಾನಲ್ಗೆ ಜಾಯ್ನ್ ಆಗಿ. ಸ್ವಲ್ಪ ಅಮೌಂಟ್ ಇದೆ ಅಂದ್ರೆ ಅಂತ ಬರೆಯಿಂದ ಸ್ವಲ್ಪ ಅಮೌಂಟ್ ಕೊಟ್ಟು ಜಾಯ್ನ್ ಆಗಿ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಚಾನಲ್ ಕೂಡ ಅಂತ ಹೇಳ್ತಾ, ಮತ್ತು ಲೈವ್ ಸೆಷನ್ ಕೂಡ ಜಾಯ್ನ್ ಆಗೋದು ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ. ಈ ನಮ್ಮ ವಿಡಿಯೋ, ನಮ್ಮ ಪ್ರಯತ್ನ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಆಗ್ರಿ ಮತ್ತು ನೋಟಿಫಿಕೇಶನ್ ಆಲ್ ಬೆಲ್ ಮೇಲೆ ಕ್ಲಿಕ್ ಮಾಡ್ರಿ. ನಾನು ಯಾವಾಗ ಯಾವುದೇ ವಿಡಿಯೋ ಮಾಡಿದ್ರೆ ಆಟೋಮೆಟಿಕ್ ತಲುಪ್ತಾ ಇರ್ತವೆ ನೋಟಿಫಿಕೇಶನ್ ಮೂಲಕ ಅಂತ ಹೇಳ್ತಾ, ನಮ್ಮ ಚಾನಲ್ ಕೂಡ ಜಾಯಿನ್ ಆಗೋದ್ರ ಮೂಲಕ ಸಪೋರ್ಟ್ ಮಾಡ್ಬೋದು ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ನೈಸ್ ಡೇ.